ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಟು ದ ವೆರಿ ಫಸ್ಟ್ ಲೆಕ್ಚರ್ ಆಫ್ ಯುವರ್ ಬಯಾಲಜಿ ಕ್ಲಾಸ್ 10. SSLCಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಮತ್ತು ಕ್ವಶನ್ಸ್ಗಳ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಯಾವ ಥರ ಒಳ್ಳೆ ಸ್ಕೋರ್ ಮಾಡಬಹುದು. ಕ್ಲಾಸ್ 10 ಇರೋದ್ರಿಂದ ಸ್ಕೋರ್ ಅಥವಾ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಕಾಲೇಜಸ್ಗಳಲ್ಲಿ ನೀವು ಸೀಟ್ ತಗೋಬೇಕು ಅಂತ ಹೇಳಿದ್ರೆ, ಫಸ್ಟ್ PUCಗೆ ಸೀಟ್ ತಗೋಬೇಕು ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಹೌದಲ್ವಾ? ಈ ಎಂಟೈರ್ ಸೀರೀಸಲ್ಲಿ ನಾವು ನಿಮಗೆ, ಎಸ್ಪೆಷಲಿ ನಾನು ಬಯಾಲಜಿಯಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಆ ಕ್ವಶನ್ಸ್ಗಳಿಗೆ ಯಾವ ಥರ ಆನ್ಸರ್ ಬರೀಬೇಕು, ಮತ್ತು ಯಾವ ರೀತಿಯಲ್ಲಿ ಡಯಾಗ್ರಾಮ್ಸ್ಗಳನ್ನ ಬರೀಬೇಕು, ಹೌ ದೇ ಆರ್ ಆಸ್ಕಿಂಗ್ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಯಾವ ಥರ ಇರುತ್ತೆ, ಮತ್ತು ಆ ಡಯಾಗ್ರಾಮ್ಸ್ಗಳನ್ನ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ, ಕಂಪ್ಲೀಟ್ ಆಗಿ ಎಕ್ಸಾಮ್ ಪ್ಯಾಟರ್ನ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಲೆಟ್ಸ್ ಬಿಗಿನ್ ದ ಸೀರೀಸ್ SSLC ಬೋರ್ಡ್ ಬೂಸ್ಟರ್ ಪ್ಲಾನರ್ 24-25. ಯುಟಿಲೈಸ್ ಮಾಡ್ಕೊಳ್ಳಿ ಈ ಎಂಟೈರ್ ಸೀರೀಸಲ್ಲಿ ಬರೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು. ಓಕೆನಾ? ಲೆಟ್ಸ್ ಬಿಗಿನ್ ದ ವೆರಿ ಫಸ್ಟ್ ಚಾಪ್ಟರ್ ಆಫ್ ಯುವರ್ ಬಯಾಲಜಿ. ಸೈನ್ಸಲ್ಲಿ ಬಯಾಲಜಿಯನ್ನು ಮಾತ್ರ ನಾನು ಇವಾಗ ಟೀಚ್ ಮಾಡ್ತಾ ಹೋಗ್ತೀನಿ. ಓಕೆ, ಅದರಲ್ಲಿ ವೆರಿ ಫಸ್ಟ್ ಚಾಪ್ಟರ್ ನಿಮಗೆ ಗೊತ್ತಿರೋ ಹಾಗೆ ದ ಲೈಫ್ ಪ್ರಾಸೆಸಸ್. ತುಂಬ ಈಸಿಯೆಸ್ಟ್ ಚಾಪ್ಟರ್, ಸ್ವಲ್ಪ ಲೆಂದಿ ಅಂತ ಅನಿಸುತ್ತೆ, ಆದರೆ ಅದರಲ್ಲಿರೋ ಕಾನ್ಸೆಪ್ಟ್ಗಳು ತುಂಬ ಸಿಂಪ್ಲಿಫೈಡ್ ಆಗಿರೋದು. ಓಕೆ, ಅಂದರೆ ಈಸಿಯಾಗಿ ನಿಮಗೆ ಅರ್ಥ ಆಗೋ ಚಾನ್ಸಸ್ಗಳು ಜಾಸ್ತಿ. ಜೊತೆಗೆ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ಇವಾಗ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್ ದ ಚಾಪ್ಟರ್ ಲೈಫ್ ಪ್ರಾಸೆಸಸ್. ದೆನ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಸೆಷನ್. ಈ ಎಂಟೈರ್ ಸೆಷನಲ್ಲಿ ಏನು ತಿಳ್ಕೊಳ್ತೀವಿ, ವಿ ಆರ್ ಟಾಕಿಂಗ್ ಅಬೌಟ್ ಚಾಪ್ಟರ್ ಅನಾಲಿಸಿಸ್. ಚಾಪ್ಟರ್ ಅನಾಲಿಸಿಸ್ ಅಲ್ಲಿ ಐ ಆಮ್ ಗೋನ್ ಎಕ್ಸ್ಪ್ಲೈನ್ ಇನ್ ಎ ಸಿಂಪಲ್ ವೇ, ಮತ್ತು ಇಂಪಾರ್ಟೆಂಟ್ ಯಾವ್ಯಾವುದು ಅಂತ ಹಾಗೆ ಹೇಳ್ತೀನಿ. ಯಾಕೆಂದರೆ ಈ ಎಂಟೈರ್ ಸೀರೀಸ್ ಫೋಕಸ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಅದಕ್ಕೆ ಬೋರ್ಡ್ ಬೂಸ್ಟರ್ ಅಂತ. ಹಾಗಾಗಿ ಕಾನ್ಸೆಪ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಕ್ವಶನ್ಸ್ಗಳಿಗೆ ನಾವು ಜಂಪ್ ಆಗಬಹುದು. ಓಕೆ, ಚಾಪ್ಟರ್ ಅನಾಲಿಸಿಸ್ ತಿಳ್ಕೊಳ್ಳೋಣ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತಿಳ್ಕೊಳ್ಳೋದು. ಓಕೆ, ಹಿಯರ್ ಇಟ್ ಈಸ್ ದ ಕಾನ್ಸೆಪ್ಟ್ಸ್ ದಟ್ ವಿ ಹ್ಯಾವ್ ಸ್ಟಡೀಡ್. ಯೂಶುವಲ್ ಆಗಿ ನೀವು ಕಂಪ್ಲೀಟ್ ಆಗಿ ಓದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಲೈಫ್ ಪ್ರಾಸೆಸ್ ಚಾಪ್ಟರ್. ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳಿದೆ? ಇಟ್ಸ್ ಬಿಗಿನ್ ವಿತ್ ಲೈಫ್ ಪ್ರಾಸೆಸಸ್. ಅಂದರೆ ಡೆಫಿನೇಷನ್ ಕೇಳಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮಗೆ ಗೊತ್ತಿರಬೇಕಲ್ಲ. ಅದ್ರ ಜೊತೆಗೆ ನ್ಯೂಟ್ರಿಷನ್ ಅಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಇಲ್ಲಿಂದ ಕ್ವಶನ್ಸ್ಗಳು ಶುರು ಆಗುತ್ತೆ. ವಾಟ್ ಈಸ್ ನ್ಯೂಟ್ರಿಷನ್, ವಾಟ್ ಆರ್ ದ ಟೂ ಡಿಫ್ರೆಂಟ್ ಮೋಡ್ಸ್ ಆಫ್ ನ್ಯೂಟ್ರಿಷನ್, ಅಥವಾ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಯಾವ್ಯಾವುದು ಅಂತ ಕೇಳ್ಬೋದು. ಆಟೋಟ್ರಾಫಿಕ್ ನ್ಯೂಟ್ರಿಷನ್ ಮತ್ತು ಹೆಟೆರೋಟ್ರಾಫಿಕ್ ನ್ಯೂಟ್ರಿಷನ್. ಆಟೋ ಅಂತ ಹೇಳಿದ್ರೆ ಸೆಲ್ಫ್ ಪ್ರಿಪೇರಿಂಗ್, ಆರ್ಗ್ಯಾನಿಸಮ್ಸ್ ಆರ್ ಪ್ರಿಪೇರಿಂಗ್ ದೇರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಓಕೆ, ಅಂದರೆ ಅಲ್ಲಿ ಫೋಟೋಸಿಂಥೆಸಿಸ್ ಕೂಡ ಆಗ್ಬೋದು ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್, ಆರ್ ಇಟ್ ಮೇ ಬಿ ಕೀಮೋಸಿಂಥೆಸಿಸ್ ಬೈ ಯೂಸಿಂಗ್ ಕೆಮಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಸರೌಂಡಿಂಗ್ ಅಲ್ಲಿರೋ ಕೆಮಿಕಲ್ಸ್ಗಳನ್ನ ಯುಟಿಲೈಸ್ ಮಾಡಿಕೊಂಡು ಕೂಡ ಫುಡ್ಡನ್ನು ಪ್ರಿಪೇರ್ ಮಾಡಬಹುದು. ಇನ್ನು ಹೆಟೆರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ಫುಡ್, ಹೆಟೆರೋಟ್ರೋಫಿಕ್, ದೇ ಡು ನಾಟ್ ಸಿಂಥಸೈಸ್ ದೇರ್ ಓನ್ ಫುಡ್. ಆ ಥರ. ಅದೇ ರೀತಿಯಲ್ಲಿ ಫೋಟೋಸಿಂಥೆಸಿಸ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ನಾಟ್ ವಿಸಿಬಲ್ ಡೋಂಟ್ ವರಿ, ವಿ ಆರ್ ಗೋಯಿಂಗ್ ಟು ರೈಟ್ ದ ಈಕ್ವೇಶನ್ ಒನ್ಸ್ ಅಗೇನ್. ಏನಿದೆ ಇಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಅಗೇನ್ ಐ ಆಮ್ ರಿಪೀಟಿಂಗ್, ವಿ ಆರ್ ಫೋಕಸಿಂಗ್ ಆನ್ ಇಂಪಾರ್ಟೆಂಟ್ ಕ್ವಶನ್ಸ್. ಟಾಪಿಕ್ ಯಾವುದಂತೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಹಿಯರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫೋಟೋಸಿಂಥೆಸಿಸ್. ವಿ ನೀಡ್ ಕಾರ್ಬನ್ ಡೈಆಕ್ಸೈಡ್, ರೈಟ್? ಕಾರ್ಬನ್ ಡೈಆಕ್ಸೈಡ್ and water in the presence of sunlight. Okay, in the presence of sunlight, and chlorophyll, that is very important, a green pigment which is helpful for trapping the sunlight and synthesizing the food called C6H12O6, that is the starch or glucose. Then oxygen is the byproduct, water is also a type of byproduct. Okay, this is the equation you need to balance. They have given in your textbook as it is given here as well. ಅದೇ ರೀತಿಯಲ್ಲಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ರಿಕ್ವೈರ್ಡ್, ಅಂದರೆ ರಿಕ್ವೈರ್ಮೆಂಟ್ಸ್ ಯಾವ್ಯಾವುದು. ಈವೆಂಟ್ಸ್ಗಳು ತುಂಬ ಇಂಪಾರ್ಟೆಂಟ್. ಓಕೆ, ಈವೆಂಟ್ಸ್ಗಳ ಬಗ್ಗೆ ಕ್ವಶನ್ ಇದೆ, ಮುಂದೆ ತಿಳ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ಕೂಡ ನೀವು ಇನ್ನೂ ಓದಿಲ್ಲ ಅಂತ ಹೇಳಿದ್ರೆ ಲೈಟ್ ಆಗಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಏನಿದೆ ಅಂತ ಇಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಅದೇ ರೀತಿಯಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳು. ಈ ಚಾಪ್ಟರಿಂದ ಒಂದು ಡಯಾಗ್ರಾಮ್ ಕಂಪಲ್ಸರಿ ಕೇಳ್ತಾರೆ. ದಟ್ ಈಸ್ ಫಾರ್ 4 to 5 ಮಾರ್ಕ್ಸ್. ಹಾಗಾಗಿ ಅಬ್ಸರ್ವ್ ಮಾಡಿದ್ರೆ ಸೆಕ್ಷನ್ ಆಫ್ ಲೀಫ್. ಡೋಂಟ್ ವಾಂಟ್ ಟು take too much of risk. ಎರಡು ಲೇಯರ್ ಬರೀತೀರಾ. ಓಕೆ, ದೀಸ್ ಆರ್ ದ ರೆಕ್ಟಾಂಗಲ್ ಶೇಪ್ ಆಫ್
cells you are writing as the epidermis. Upper epidermis, lower epidermis. If you are leaving a gap, that becomes a guard cells. Guard cells and stomata. Gap irodu stomata. ಆ ಕಡೆ ಈ ಕಡೆ ಎರಡು ಸೆಲ್ಸ್ಗಳಿರೋದು ಗಾರ್ಡ್ ಸೆಲ್ಸ್ ಆಗಿರುತ್ತೆ. ಸೊ ಫೈನಲ್ ಆಗಿ ಲೋಯರ್ ಎಪಿಡರ್ಮಿಸ್ ಆಯಿತು, ಅಪ್ಪರ್ ಎಪಿಡರ್ಮಿಸ್ ಆಯಿತು, ವ್ಯಾಕ್ಸಿ ಕ್ಯೂಟಿಕಲ್, a thin layer which is present above the upper epidermis to prevent the loss of water or transpiration. In a chloroplasts which are present in the upper epidermis, palisade parenchyma, spongy parenchyma. So spongy means having a air space, air cavities are more. So ಹಾಗಾಗಿ spongy parenchyma ಮತ್ತೆ palisade parenchyma ಇರುತ್ತೆ. Simple diagram. ಇನ್ನೂ ಸಲ ಕೇಳಬಹುದು, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಸೆಕ್ಷನ್ ಆಫ್, ಅಥವಾ ಸಿಂಪಲ್ ಆಗಿ ಸ್ಟೊಮ್ಯಾಟಲ್ ಪೋರ್ ಅಥವಾ ಸ್ಟೊಮ್ಯಾಟಾ ಕೇಳಿದ್ರೆ ಈ ತರ ಬರೀಬೇಕು. ಸೊ ದಿಸ್ ಈಸ್ ಓಪನ್ ಸ್ಟೊಮ್ಯಾಟಾ, ದಿಸ್ ಈಸ್ ಕ್ಲೋಸ್ಡ್ ಸ್ಟೊಮ್ಯಾಟಾ. You are labeling just 2 or 3 parts, like a stomatal pore which is present in the center, that is the opening or the pore, and here it is the guard cells. There are 2 bean shaped guard cells, those are guarding the stomatal pore. ಆ pore ಅನ್ನ guard ಮಾಡ್ತಾ ಇದೆ ಈ ತರ. So again inside the guard cells, so the cell ಆಗಿರೋದ್ರಿಂದ nucleus ಇದ್ದೇ ಇರುತ್ತೆ. Don't want to label that, ಆದರೆ you need to label the chloroplasts which are present within ದ ಗಾರ್ಡ್ ಸೆಲ್ಸ್. ಕ್ಲೋರೋಪ್ಲಾಸ್ಟ್ ಅನ್ನ ಲೇಬಲ್ ಮಾಡಬೇಕು. ಎರಡನ್ನೂ ಕೇಳಲ್ಲ, ಅಪರೂಪ, ಅಕಸ್ಮಾತ್ ಎರಡನ್ನೂ ಕೇಳಿದ್ರೆ ಬರೀರಿ. ಬೀನ್ ಶೇಪ್ ಮಧ್ಯದಲ್ಲಿ ಗ್ಯಾಪ್ ಇಡ್ರಿ, ಅದು ಓಪನ್ ಸ್ಟೊಮ್ಯಾಟಾ. ಸೊ ಅದನ್ನು ಲೈಟ್ ಆಗಿ ಕ್ಲೋಸ್ ಮಾಡಿ, ಆಫ್ ಕೋರ್ಸ್ ದಟ್ ವಿಲ್ ಬಿಕಮ್ ಕ್ಲೋಸ್ಡ್ ಸ್ಟೊಮ್ಯಾಟಾ. ಸೊ ನೆಕ್ಸ್ಟು ದಿಸ್ ಈಸ್ ಇಂಡಿಕೇಟಿಂಗ್ ಹೊಲೋಝೋಯಿಕ್ ನ್ಯೂಟ್ರಿಷನ್ ಇನ್ ಅಮೀಬಾ. ಅಮೀಬಾದಲ್ಲಿ ಯಾವ ಥರ ನ್ಯೂಟ್ರಿಷನ್ ಆಗುತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ಅಂತ ಕೇಳ್ಬೋದು, ಅಥವಾ ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಅಂತ ಕೇಳ್ಬೋದು. ಸೊ ಇಲ್ಲಿ ಅಮೀಬಾ ಇದೆ, ಆ್ಯಂಡ್ ಹಿಯರ್ ಈಸ್ ಎ ಫುಡ್ ಪಾರ್ಟಿಕಲ್, ಆ್ಯಂಡ್ ದೀಸ್ ಸೂಡೋಪೋಡಿಯಾ ಆರ್ ಯೂಶಲಿ ಕವರಿಂಗ್. ಸೊ ದೇ ಆರ್ ಪ್ರೊಟ್ರೂಡಿಂಗ್ ಆ್ಯಂಡ್ ಕವರಿಂಗ್ ಎನ್ಸರ್ಕಲಿಂಗ್ ದ ಫುಡ್ ಪಾರ್ಟಿಕಲ್, ಫಾರ್ಮಿಂಗ್ ದ ಫುಡ್ ವ್ಯಾಕ್ಯೂಲ್. ಒಂದು ಫುಡ್ ವ್ಯಾಕ್ಯೂಲ್ ಫಾರ್ಮ್ ಆಗುತ್ತೆ. ಸೊ ವಿತ್ ಇನ್ ದ ಫುಡ್ ವ್ಯಾಕ್ಯೂಲ್ ಏನಾಗುತ್ತೆ, ದಾಟ್ ಗೆಟ್ಸ್ ಡಿಫ್ಯೂಸ್ and finally gets digest ಆಗುತ್ತೆ. This is holozoic. So they are consuming the food wholly, complete ಆಗಿ ತೆಗೆದುಕೊಳ್ಳುತ್ತೆ, then only it is digesting. ಹೊರಗಡೆನೆ ಡೈಜೆಸ್ಟ್ ಮಾಡಿ ತೆಗೆದುಕೊಳ್ಳಲ್ಲ. ಸೊ ಹಾಗಾಗಿ that is holozoic. ಇನ್ನು another important question, that is diagram. ಸೊ ಯೂಶಲ್ ಆಗಿ ಕೇಳ್ತಾರೆ ಈ ಡಯಾಗ್ರಾಮ್ನ, ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಎಲಿಮೆಂಟ್ರಿ ಕೆನಲ್ ಆರ್ ದ ಡೈಜೆಸ್ಟಿವ್ ಸಿಸ್ಟಮ್. ಎರಡು ಒಂದೇ ಥರ ಆಗುತ್ತೆ ಅಲ್ಲಿ. ಓಕೆ, ಸೊ ಎಲ್ಲ ಪಾರ್ಟ್ಸ್ಗಳು ನೆನಪಿರಲಿ. ಬರೆಯುವಾಗ ಏನು ಮಾಡ್ತೀರಾ ಗೊತ್ತಾ, ಸಮ್ಟೈಮ್ಸ್ ಯು ಆರ್ ನಾಟ್ ಏಬಲ್ ಟು ಡ್ರಾ, ಐ ಮೀನ್ ಯಾವ ಥರ ಬರಿಬೇಕು ಅಂತ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳೋಣ. ಈಗ ಸ್ಟಮಕನ್ನು ಈ ಥರ ಇದೆ. ಓಕೆ, ಸೊ ಸ್ಟಮಕ್ ಈ ಥರ ಶೇಪ್ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಸರ್? ಯು ನೀಡ್ ಟು ಪ್ರಾಕ್ಟೀಸ್ ದ್ಯಾಟ್ ಪರ್ಟಿಕ್ಯುಲರ್ ಪಾರ್ಟ್ ಅಗೈನ್ ಆ್ಯಂಡ್ ಅಗೈನ್. ಬಿಕಾಸ್ ಇಫ್ ಯು ಸ್ಟಾರ್ಟೆಡ್ ಟು ರೈಟ್ ಫ್ರಮ್ ದ ಮೌತ್ ಟು ಎನಸ್ ಬರಿತಾ ಇರ್ತೀರಾ, ಒಂದು ಸ್ಟ್ರೆಚ್ಚಲ್ಲಿ ಬರೆಯೋಕೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆಫ್ ಕೋರ್ಸ್ you are not able to draw the stomach as it is and the liver not as it is. ಬರೆಯೋಕ್ಕಾಗಲ್ಲ. ಅದಕ್ಕೆ ಸೆಪರೇಟ್ ಆಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಯು ನೀಡ್ ಟು ಡ್ರಾ ದಿಸ್ ಸ್ಟಮಕ್ ಅಗೈನ್ ಅಂಡ್ ಅಗೈನ್, ಸೆಪರೇಟ್ ಆಗಿ ಬರೀರಿ. ಸೊ ಒನ್ಸ್ ಯು ಆರ್ ಕನ್ಫರ್ಮ್, ಯು ಆರ್ ಫೆಮಿಲಿಯರ್ ವಿತ್ ದ ಸ್ಟ್ರಕ್ಚರ್ ಆಫ್ ದ ಸ್ಟಮಕ್, ಸ್ಟಾರ್ಟ್ ಟು ರೈಟ್ ದ ಹೋಲ್ ಡಯಾಗ್ರಾಮ್. ನಂತರ ಹೋಲ್ ಡಯಾಗ್ರಾಮನ್ನು ನೀವು ಬರೀಬಹುದು. ಓಕೆ, ಸೊ ಹಾಗಾಗಿ ಎಲ್ಲ ಪಾರ್ಟ್ಸ್ಗಳು ನೆನಪಿರಲಿ, ಆಮೇಲೆ ಜೊತೆಗೆ ಸೀಕ್ವೆನ್ಸ್ ನೆನಪಿರಲಿ, ಅಂದರೆ ಎಲ್ಲಿಂದ ಎಲ್ಲಿಗೆ ಫುಡ್ಡು ಪಾಸ್ ಆಗುತ್ತೆ ಅನ್ನೋದು. ಸೊ ಇದು ತುಂಬ ಬೇಸಿಕ್ ಕಾನ್ಸೆಪ್ಟು. ಸೊ ಮೌತ್ ಇದೆ, ದಟ್ ಈಸ್ ಕಾಲ್ಡ್ ದ ಬಕಲ್ ಕ್ಯಾವಿಟಿ, ದೆನ್ ದ ಫ್ಯಾರಿಂಗ್ಸ್, ಈಸೋಫೆಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಡಿಯೋಡಿನಮ್, ಜೆಜ್ಯುನಮ್, ಈಲಿಯಮ್, 3 ಪಾರ್ಟ್ಸ್ಗಳು. ನಂತರ ಲಾರ್ಜ್ ಇಂಟೆಸ್ಟೈನ್ ಇದೆ, ಏನಸ್ ಇದೆ. ಸೊ ಲಾರ್ಜ್ ಇಂಟೆಸ್ಟೈನಲ್ಲಿ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದೆ, ದಟ್ ಈಸ್ ದ ರುಡಿಮೆಂಟ್ರಿ ಪಾರ್ಟ್ ನಾವು, ದಟ್ ಈಸ್ ಕಾಲ್ಡ್ ವರ್ಮಿಫಾರ್ಮ್ ಅಪೆಂಡಿಕ್ಸ್. ಈಗ ಸದ್ಯಕ್ಕೆ ಅಪೆಂಡಿಕ್ಸ್ ಅಂತ ಹೇಳೋಣ. ಆ್ಯಂಡ್ ಏರ್ ಇಟ್ ಈಸ್ ದ ಲಿವರ್, ಬೈಲ್ ಡಕ್ಟ್, ಬೈಲ್ ಜ್ಯೂಸ್ ಅನ್ನ ಸ್ಟೋರ್ ಮಾಡಿ ಕ್ಯಾರಿ ಮಾಡೋದು. ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಆಗೋದು ಲಿವರ್ ಅಲ್ಲಿ, ಲಿವರ್ ಪ್ರೊಡ್ಯೂಸಸ್ ದ ಬೈಲ್ ಜ್ಯೂಸ್, ಅಂಡ್ ದಟ್ ಈಸ್ ಸ್ಟೋರ್ಡ್ ಇನ್ ಗಾಲ್ ಬ್ಲಾಡರ್, ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗುತ್ತೆ. ಅಂಡ್ ದಟ್ ಈಸ್ ಪಾಸ್ ಆನ್ ಟು ದ ಡಿಯೋಡಿನಮ್ ಥ್ರೂ ದ ಕಾಮನ್ ಬೈಲ್ ಡಕ್ಟ್. ಒಂದು ಬೈಲ್ ಡಕ್ಟ್ ಮುಖಾಂತರ ಹೋಗುತ್ತೆ. ಅಂದರೆ ಅದಕ್ಕೆ ಹೆಪ್ಯಾಟಿಕೋ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂತ. ಹೆಪ್ಯಾಟೋ ಪ್ಯಾಂಕ್ರಿಯಾಟಿಕ್ ಡಕ್ಟ್ ಲಿವರಿಂದ ಬರೋದು, ಪ್ಯಾಂಕ್ರೇಸ್ ಇಂದ ಬರೋದು, ಎರಡೂ ಕೂಡ ಏನಾಗುತ್ತೆ, ಡಿಯೋಡಿನಮ್ಗೆ ಓಪನ್ ಆಗುತ್ತೆ. ಡಯಾಫ್ರಾಮ್ ಇದೆ, ದಟ್ ಈಸ್ ಸೆಪರೇಟಿಂಗ್ ಥೊರಾಸಿಕ್ ಆ್ಯಂಡ್ ಅಬ್ಡಮನ್ ರೀಜನ್. ಇನ್ನು ಹಾರ್ಟ್ ಡಯಾಗ್ರಾಮ್ ಅನ್ನ ಕಾಮನ್ ಆಗಿ ಕೇಳ್ತಾರೆ, ತುಂಬಾನೇ ಈಸಿಯಾಗಿ ನೆನ್ಪಿಟ್ಕೋಬಹುದು. ಐ ವಿಲ್ ಡ್ರಾ ದಿಸ್. ಇದೇ ಥರ ಬರೀಬೇಕು ಅಂತ ಏನಿಲ್ಲ, ಯು ಕ್ಯಾನ್ ರೈಟ್ ಆಸ್ ಎ ಡಯಾಗ್ರಾಮ್ಯಾಟಿಕಲಿ ಆರ್ ರಿಯಲಿಸ್ಟಿಕ್ ಆಗಿ ಕೂಡ ಬರೀಬಹುದು. ರಿಯಲಿಸ್ಟಿಕ್ ಅಂತ ಹೇಳಿ ನಾವು ಕಾಮನ್ ಆಗಿ ನೋಡೋದಲ್ಲ. ಸೊ ಯು ಮಸ್ಟ್ ರಿಮೆಂಬರ್ ದೀಸ್ ಲೇಬಲ್ಸ್. 4 ಚೇಂಬರ್ಸ್ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಆದ್ರೆ ಅವರೇ ಕೇಳ್ತಾರೆ
ಯಾಕೆಂದರೆ ನೀವು ಮಿನಿಮಮ್ 4 ಲೇಬಲ್ ಮಾಡಬೇಕು ಅಂತ ಹೇಳಿದ್ರೆ ಈಸಿಯಾಗಿ ಮಾಡಿಬಿಡ್ತೀರಾ ಚೇಂಬರ್ಸ್ಗಳನ್ನು. ಅದಕ್ಕೆ ಅವ್ರು ಕೇಳೋದು ಯಾವ ಥರ ಅಂದರೆ ಇಂಡೈರೆಕ್ಟ್ ಆಗಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲೇಬಲ್ ದ ಪಾರ್ಟ್ಸ್ ವಿಚ್ ಈಸ್ ಕ್ಯಾರಿಂಗ್ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಹಾರ್ಟಿನ ಹೊರಗಡೆ ತೆಗೆದುಕೊಂಡು ಹೋಗೋ ಪಾರ್ಟನ್ನು ಲೇಬಲ್ ಮಾಡಿ. ಸುಮ್ಮನೆ ಹಾಗೆ ಲೇಬಲ್ ಮಾಡಿಬಿಡೋದಲ್ಲ, ಅದು ಹೆಸರು ಬರೀಬೇಕವಾಗ. ಓಕೆ, ವಾಟ್ ಈಸ್ ದಟ್ ಅಯೋಟಾ ಅಂತ ಹೇಳಿ, ಅಥವಾ ಪಲ್ಮೋನರಿ ಆರ್ಟರಿ, ಟುವರ್ಡ್ಸ್ ದ ಲಂಗ್ ಯಾವುದು, ಟುವರ್ಡ್ಸ್ ದ ಬಾಡಿ ಪಾರ್ಟ್ಸ್ ಯಾವುದು ಅಂತ ಕೇಳ್ಬೋದು. ಆ್ಯಂಡ್ ನೇಮ್ ದ ವೇನ್ಸ್ ವಿಚ್ ಆರ್ ಕ್ಯಾರಿಂಗ್ ದ ಆಕ್ಸಿಜನೇಟೆಡ್ ಬ್ಲಡ್ ಇನ್ ಟು ದ ಹಾರ್ಟ್ ಅಂತ ಕೇಳಿದಾಗ ಪಲ್ಮೋನರಿ ವೇನ್ಸ್, ಈ ಥರ. ಸೊ ಹಾಗಾಗಿ ಇಂಡೈರೆಕ್ಟ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇಲ್ಲೂ ಅಷ್ಟೇ, ಡಯಾಗ್ರಾಮ್ ಬರೆದು ಡೈರೆಕ್ಟಾಗಿ ಲಿವರನ್ನು ಲೇಬಲ್ ಮಾಡಿ ಅಂತ ಕೇಳಲ್ಲ ಅವರು, ಇಂಡೈರೆಕ್ಟಾಗಿ ಕೇಳ್ತಾರೆ. ಸೊ ಲೇಬಲ್ ದ ಪಾರ್ಟ್ಸ್ ವೇರ್ ದ ಬೈಲ್ ಜ್ಯೂಸ್ ಸೆಕ್ರೀಟ್ ಅಂತ ಕೇಳ್ಬೋದು, ಆ ಥರ. ಸೊ ಹಾಗಾಗಿ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಅನದರ್ ಡಯಾಗ್ರಾಮ್ ದೇ ಆರ್ ಗೋಯಿಂಗ್ ಟು ಆಸ್ಕ್, ದಟ್ ಈಸ್ human respiratory system. Don't want to write all these ribs, rib cages, entire body, ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಯು ನೀಡ್ ಟು ಡ್ರಾ ಫ್ರಮ್ ಹಿಯರ್, ಇಲ್ಲಿಂದ ಬರೆದ್ರೆ ಸಾಕು. ಎಲ್ಲಿ ಈ ಲ್ಯಾರಿಂಗ್ಸ್ ಏನಿದೆ, ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್, ಟ್ರೇಕಿಯಾ, ಅಲ್ಲಿಂದ ಶುರು ಮಾಡಿ ಜಸ್ಟ್ ಲಂಗ್ಸ್ ಬರೆದ್ರೆ ಸಾಕು. ಓಕೆ, ದಟ್ ಇಸ್ ಅ ಸಿಂಪಲ್ ಒನ್. ಸೊ ನೆಕ್ಸ್ಟ್ ದಿಸ್ ಐ ಹ್ಯಾವ್ ಟೇಕನ್ ಆಸ್ ಎ ಇಂಪಾರ್ಟೆಂಟ್ ಟಾಪಿಕ್, different modes of respiration in different organisms, aerobic and anaerobic respiration in human body. So another type of respiration where the lack of oxygen available, ಕಡಿಮೆ ಆಕ್ಸಿಜನ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿ. ಸೊ ಇನ್ನು ಎಕ್ಸ್ಕ್ರಿಟರಿ ಸಿಸ್ಟಮ್ ಡಯಾಗ್ರಾಮ್ನ ಕೇಳ್ಬೋದು. 2 ಕಿಡ್ನಿಗಳನ್ನ ಬರೀತೀರಾ, ಯುರೇಟರ್ಸ್, ಯೂರಿನರಿ ಬ್ಲಾಡರ್, ಆ್ಯಂಡ್ ಯು ಕ್ಯಾನ್ ರೈಟ್ ಇನ್ಫೀರಿಯರ್ ವೆನಾ ಕೇವಾ ಆಸ್ ವೆಲ್ ಆಸ್ ದ ರೀನಲ್ ಆರ್ಟರಿ. ಆಯೋಟದಿಂದ ಬರೋದು ಯಾವುದು ಅಂತ ಹೇಳಿ ಗೊತ್ತಿರಬೇಕು ನಮಗೆ. ಸೊ ಅದೇ ರೀತಿಯಲ್ಲಿ ನೆಫ್ರಾನ್ ಡಯಾಗ್ರಾಮ್ ಕೇಳ್ತಾರೆ, ತುಂಬ ಅದು ಕೂಡ ಸಿಂಪಲ್ ಆಗಿರೋದು. ಆ್ಯಂಡ್ ಐ ಹ್ಯಾವ್ ಕ್ರಿಯೇಟೆಡ್ ಮೆನಿ ಶಾರ್ಟ್ಸ್, ಐ ಗೆಸ್ ಯು ಹ್ಯಾವ್ ಸೀನ್. ಇಲ್ಲೂ ಕೂಡ ಬರೆದು ಪ್ರಾಕ್ಟೀಸ್ ಮಾಡೋಣ. ಓಕೆ, ಅಕಸ್ಮಾತ್ ನೋಡಿದರೆ ಒಳ್ಳೆಯದು, ನೋಡಿಲ್ಲ ಅಂದರೆ ಮುಂದೆ ನೋಡಬಹುದು ನೀವು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಚಾಪ್ಟರ್ ಅನಾಲಿಸಿಸ್. ಇವಾಗ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ ಸರ್ ಈ ಚಾಪ್ಟರಿಂದ? ಸೊ ಯು ಮೇ ಎಕ್ಸ್ಪೆಕ್ಟ್ 6 marks ಫ್ರಮ್ ದಿಸ್ ಚಾಪ್ಟರ್. ಈ ಚಾಪ್ಟರಿಂದ ನೀವು 6 ಅಂಕಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಇವಾಗ ಶುರು ಮಾಡೋಣ. ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಎಲ್ಲ ಕ್ವಶನ್ಸ್ಗಳನ್ನು ಹಾಗೆ ನೋಡಿ. ಅಕಸ್ಮಾತ್ ನಿಮ್ಗೆ ಆನ್ಸರ್ ಗೊತ್ತಿತ್ತಾ, ಆಫ್ ಕೋರ್ಸ್ ಯು ನೋ ದಟ್ ಯು ಕ್ಯಾನ್ ಸ್ಕಿಪ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಬಿಕಾಸ್ ದ ಟೈಮ್ ಈಸ್ ಎವ್ರಿಥಿಂಗ್. ನಿಮಗೆ ಕ್ವಶನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಬಿ calm and just go through each and every line. Observe ಮಾಡಿ. State 2 functions of bile juice. State 2 functions of bile juice ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡುತ್ತೆ ಯೂಶುವಲ್ ಆಗಿ? ಬೈಲ್ ಜ್ಯೂಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು, ಅದನ್ನ ತಿಳ್ಕೊಳ್ಳೋಣ. ಸೆಕೆಂಡ್ ಕ್ವಶನ್ ಅದರಲ್ಲಿ ಇವಾಗ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಫಂಕ್ಷನ್ಸ್ ಆಫ್ ಎನ್ಸೈಮ್ಸ್ ಪೆಪ್ಸಿನ್ ಆ್ಯಂಡ್ ಟ್ರಿಪ್ಸಿನ್. ಪೆಪ್ಸಿನ್ ಮತ್ತು ಟ್ರಿಪ್ಸಿನ್, ಸೊ ಎರಡು ಕೂಡ ಬೇರೆ ಬೇರೆ ಎನ್ಸೈಮ್ಸ್ಗಳು. Both are responsible for digestion. One is produced from the stomach, another one is produced from the pancreas. ಏನು ಕೆಲಸ ಮಾಡುತ್ತೆ ಅದನ್ನು ತಿಳ್ಕೊಳ್ಳೋಣ ಇವಾಗ. ಓಕೆ, ಸೊ ಫಸ್ಟ್ ನೋಡೋಣ. ಸೊ ಸ್ಟೇಟ್ 2 functions ಆಫ್ ಬೈಲ್ ಜ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಬೈಲ್ ಜ್ಯೂಸ್ ಕೆಲಸ ಏನು ಮಾಡುತ್ತೆ? ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ emulsification of fat. That means it is responsible for the digestion of, or you can say conversion. Okay, direct agi bariyo badalu. So conversion of large globules of just a minute, large globules of fat into smaller globules. Okay, I hope you can write this. Okay, easy ಆಗಿದೆಯಲ್ವಾ? ಮತ್ತೆ ನೆನ್ಪಿಟ್ಕೊಳ್ಳಿ, ಬೈಲ್ ಜ್ಯೂಸ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ಸೊ ಬೈಲ್ ಜ್ಯೂಸ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್, ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಯಾಕೆ ಇದನ್ನ ಎಕ್ಸ್ಪ್ಲನೇಷನ್ನು? ಬಿಕಾಸ್ ಇಫ್ ದೇ ಆಸ್ಕ್, ಈಗ ಇನ್ನೊಂದು ಕ್ವಶನ್ ಅನ್ನು ಕೇಳ್ಬೋದು ಇದೇ ಕ್ವಶನ್ ರೀತಿಯಲ್ಲಿ. ಹಾಗಾಗಿ ನಿಮಗೆ ಕಾನ್ಸೆಪ್ಟ್ ಮೈಂಡಲ್ಲಿ ಇರಲಿ ಇನ್ಸ್ಟೆಡ್ ಆಫ್ ದ ಕ್ವಶನ್ ಅಂಡ್ ಆನ್ಸರ್. ಸೊ ಫಸ್ಟು produced by liver, ಇದು ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸರ್. ದೆನ್ ಇಟ್ ಈಸ್ ಸ್ಟೋರ್ಡ್ ಇನ್ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ದ ಬೈಲ್ ಜ್ಯೂಸ್.
ಸೊ ಇಫ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಒನ್ ಮೋರ್ ಪಾಯಿಂಟರ್, ಫಾರ್ ಎಕ್ಸಾಂಪಲ್ ಇಲ್ಲಿ 2 ಅಂತ ಕೇಳಿದ್ದಾರೆ ಅಲ್ವಾ, 2 ಪಾಯಿಂಟ್ಸ್ಗಳು ಬರೀಬೇಕು. ಸೊ ಹಾಗಾಗಿ ಒಂದನ್ನ ನೀವು ಎಮಲ್ಸಿಫಿಕೇಶನ್ ಆರ್ ಕನ್ವರ್ಟಿಂಗ್ ಬ್ರೇಕಿಂಗ್ ದ ಲಾರ್ಜ್ ಗ್ಲೋಬ್ಯೂಲ್ಸ್ ಆಫ್ ದ ಫ್ಯಾಟ್ ಅಂತ ಬರೀತೀರಾ. ಅಂಡ್ ದ ಸೆಕೆಂಡ್ ಪಾಯಿಂಟ್ ಯು ಆರ್ ಗೋಯಿಂಗ್ ಟು ರೈಟ್ ನ್ಯೂಟ್ರಲೈಸಸ್ ದ ಸ್ಟಮಕ್ ಆಸಿಡ್. ಇದು ಸ್ಟಮಕ್ ಆಸಿಡ್ ಅನ್ನ ಏನ್ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಸರಿ, ಹೇಗೆ ಸರ್? ಸೊ ದ ಫುಡ್ ಇಸ್ ಕಮಿಂಗ್ ಫ್ರಮ್ ದ ಸ್ಟಮಕ್ ಇನ್ ಟು ದ ಡಿಯೋಡಿನಮ್ಗೆ ಬರುತ್ತೆ. ಸೊ ಇವಾಗ ಆ ಡಿಯೋಡಿನಮ್ಗೆ ಬರ್ತಕ್ಕಂಥ ಫುಡ್ಡನ್ನು ನ್ಯೂಟ್ರಲೈಸ್ ಮಾಡಬೇಕು, ಬಿಕಾಸ್ ಸ್ಟಮಕಲ್ಲಿ ಆಸಿಡ್ ಪ್ರೊಡ್ಯೂಸ್ ಆಗಿಬಿಟ್ಟಿದೆ. ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಅಂತಾನೆ ಬೈಲ್ ಜ್ಯೂಸ್ ಸಹಾಯ ಮಾಡುತ್ತೆ. ಹಾಗಾಗಿ 2 ಫಂಕ್ಷನ್ ಬರೀತೀರಾ, ಎಮಲ್ಸಿಫಿಕೇಶನ್ ಆರ್ ಬ್ರೇಕ್ ಡೌನ್ ಆಫ್ ಲಾರ್ಜ್ ಗ್ಲೋಬ್ಯೂಲ್ಸ್ ಆಫ್ ಫ್ಯಾಟ್ ಇನ್ ಟು ಸ್ಮಾಲರ್ ಗ್ಲೋಬ್ಯೂಲ್ಸ್ ಆಫ್ ಫ್ಯಾಟ್ and the neutralizing the stomach acid. Next question ನೋಡಿದ್ರೆ ಬಿ ಅಲ್ಲಿ ಅಬ್ಸರ್ವ್ ಮಾಡಿ, ಫಂಕ್ಷನ್ದು ಡಿಫರೆನ್ಸ್ ಕೇಳಿದ್ದಾರೆ. ಎನ್ಸೈಮ್ ಟ್ರಿಪ್ಸಿನ್ ಅಂಡ್ ಪೆಪ್ಸಿನ್. ಪೆಪ್ಸಿನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಪ್ರೊಡ್ಯೂಸ್ಡ್ ಫ್ರಮ್ ದ ಸ್ಟಮಕ್ ಅಂಡ್ ದ ಟ್ರಿಪ್ಸಿನ್ ಪ್ರೊಡ್ಯೂಸ್ಡ್ ಫ್ರಮ್ ದ ಪ್ಯಾಂಕ್ರಿಯಾಸ್. ಅಬ್ಸರ್ವ್ ಮಾಡಿ, ಇಟ್ ಈಸ್ ಸೆಕ್ರೆಟೆಡ್ ಫ್ರಮ್ ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಆಫ್ ದ ಸ್ಟಮಕ್. ಸ್ಟಮಕ್ ಅಲ್ಲಿ ಇನ್ನರ್ ಲೇಯರ್ ಏನಿದೆ, ದಟ್ ಈಸ್ ಲೈನ್ಡ್ ಬೈ ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ವಿಚ್ ಆರ್ ಏಬಲ್ ಟು ಪ್ರೊಡ್ಯೂಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಆಸ್ ವೆಲ್ ಆಸ್ ದ ಪೆಪ್ಸಿನ್, ರೆನ್ನಿನ್, ಈ ತರ. ಬಟ್ ಎಲ್ಲವೂ ಕೂಡ ಡಿಫ್ರೆಂಟ್ ಫಂಕ್ಷನ್ಸು. ಪೆಪ್ಸಿನ್ ಯಾವ ತಿಳ್ಕೊಳ್ಳೋಣ. ಇಟ್ ಈಸ್ ಸೆಕ್ರೆಟೆಡ್ ಫ್ರಮ್ ದ ಡಕ್ಟ್ ಗ್ಲ್ಯಾಂಡ್ಸ್. ಡಕ್ಟ್ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರೇನು? ಸೊ ದಟ್ ಈಸ್ ಕಾಲ್ಡ್ ಪ್ಯಾಂಕ್ರಿಯಾಸ್. ಸೊ ನೀವು ಡೈರೆಕ್ಟ್ ಆಗಿ ಪ್ಯಾಂಕ್ರಿಯಾಸ್ ಅಂತ ಹೇಳ್ಬೋದು, ಪ್ಯಾಂಕ್ರಿಯಾಸ್. ನೆಕ್ಸ್ಟ್, ಇಟ್ ವರ್ಕ್ಸ್ ಇನ್ ಅಸಿಡಿಕ್ ಮೀಡಿಯಂ. ಈ ಪೆಪ್ಸಿನ್ ಅನ್ನೋದು ಅಸಿಡಿಕ್ ಮೀಡಿಯಂ ಅಲ್ಲಿ ಮಾತ್ರ ವರ್ಕ್ ಮಾಡುತ್ತೆ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಪೆಪ್ಸಿನ್ ಅಂಡ್ ಟ್ರಿಪ್ಸಿನ್? ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ಪ್ರೋಟೀನ್ ಆರ್ ಬ್ರೇಕ್ ಡೌನ್ ಆಫ್ ಪ್ರೋಟೀನ್. ಪ್ರೋಟೀನ್ ಡೈಜೆಸ್ಟ್ ಮಾಡುತ್ತೆ, ಆದರೆ ಪೆಪ್ಸಿನ್ ಏನು ಮಾಡುತ್ತೆ? ಫಾರ್ ದ ಫಸ್ಟ್ ಟೈಮ್ ಇನ್ ಅವರ್ ಬಾಡಿ, ಒನ್ಸ್ ದ ಫುಡ್ ಎಂಟರ್ಸ್ ದ ಸ್ಟಮಕ್ ಅಲ್ಲಿ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ಸೊ ದ pH ಮೇ ಬಿ ಇಸ್ ಲೆಸ್ ದೆನ್ 2, ಕಡಿಮೆ ಇರುತ್ತೆ 2ಕ್ಕಿಂತನೂ ಕೂಡ. ಸೊ ಆ ಮೀಡಿಯಂ ಅಲ್ಲಿ ಏನು ಮಾಡುತ್ತೆ? ಪ್ರೋಟೀನ್ ಡೈಜೆಸ್ಟ್ ಮಾಡುತ್ತೆ. ಸೊ ಇಟ್ ವರ್ಕ್ಸ್ ಇನ್ ಅಸಿಡಿಕ್ ಮೀಡಿಯಂ, ಇಟ್ ವರ್ಕ್ಸ್ ಇನ್ ಬೇಸಿಕ್ ಮೀಡಿಯಂ, ಆಲ್ಕಲೈನ್ ಮೀಡಿಯಂ ಅಲ್ಲಿ ವರ್ಕ್ ಮಾಡುತ್ತೆ ಇದು. ಅಂದರೆ ಇದು ಫಂಕ್ಷನ್ ಆಗೋದು ಯಾವುದು? ಆಲ್ಕಲೈನ್ ಮೀಡಿಯಂ ಅಲ್ಲಿ. ಸೊ ಅದು ಹೆಂಗಾಯ್ತು ಸರ್ ಆಲ್ಕಲೈನ್ ಅಥವಾ ನ್ಯೂಟ್ರಲೈಸ್ ಮಾಡಿದ್ಯಾರು? ಸೊ ಯೂಶುವಲ್ ಆಗಿ ಬೈಲ್ ಜ್ಯೂಸ್. ಓಕೆ, ನೆಕ್ಸ್ಟ್, ಇಟ್ ಆಕ್ಟ್ಸ್ ಆನ್ ಪ್ರೋಟೀನ್ಸ್ ಅಂಡ್ ಕನ್ವರ್ಟ್ಸ್ ದೆಮ್ ಇಂಟು ಪೆಪ್ಟೋನ್ಸ್. ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಪ್ರೋಟೀನ್ ಅನ್ನ. ಇಟ್ ಆಕ್ಟ್ಸ್ ಆನ್ ಪೆಪ್ಟೋನ್ಸ್ ಅಂಡ್ ಕನ್ವರ್ಟ್ಸ್ ದೆಮ್ ಇಂಟು ದ ಪಾಲಿಪೆಪ್ಟೈಡ್ಸ್. ಅಂದ್ರೆ ನೆಕ್ಸ್ಟ್ ಮತ್ತೆ ಏನಾಗ್ತಾ ಇದೆ? ಕನ್ವರ್ಟ್ ಆಗ್ತಾ ಇದೆ. ಈಗ ಪೆಪ್ಟೈಡ್ಸ್ಗಳು ಅಗೈನ್ ದಟ್ ಈಸ್ ಕನ್ವರ್ಟೆಡ್ ಆಸ್ ಸ್ಮಾಲರ್ ಗ್ಲೋಬ್ಯೂಲ್ಸ್. ಫೈನಲ್ ಆಗಿ ಮತ್ತೆ ಏನಾಗುತ್ತೆ? ಈಗ ಇಂಟೆಸ್ಟೈನ್ ಇಂದ ಪ್ರೊಡ್ಯೂಸ್ ಆಗೋ ಟ್ರಿಪ್ಸಿನ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಕನ್ವರ್ಟ್ ಮಾಡಿ ಕೊನೆಗೆ ಅಮೈನೋ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಆಲ್ ಅಬೌಟ್ what is that? 2 questions. They are going to ask about this question for 3 marks. 3 marks ಕೇಳ್ತಾರೆ. Next question ನೋಡೋಣ. Here it is. Write 3 points difference between photosynthesis and respiration. So ಇಲ್ಲಿ ನೋಡಿ, photosynthesis ಮತ್ತೆ respiration ಬಗ್ಗೆ 3 ಡಿಫರೆನ್ಸ್ಗಳನ್ನು ಬರಿಬೇಕಂತೆ. ಸೊ ಯಾವ್ಯಾವ್ದಿದೆ ಬರೆಯೋಣ. ಸೊ photosynthesis ಎಲ್ಲಾಗುತ್ತೆ? ಯೂಶಲಿ it takes place in green plants, right? So it takes place in all the green plants. ಎಲ್ಲ ಗ್ರೀನ್ ಪ್ಲಾಂಟ್ಸ್ಗಳಲ್ಲೂ ಕೂಡ ಆಗುತ್ತೆ. ಆದರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯು ಕ್ಯಾನ್ ರೈಟ್ ಇಟ್ ಎಸ್ ಇನ್ ಓನ್ಲಿ ಗ್ರೀನ್ ಪ್ಲಾಂಟ್ಸ್. ಅದು ಗ್ರೀನ್ ಪ್ಲಾಂಟ್ಸ್ಗಳಲ್ಲಿ ಮಾತ್ರ ಆಗುತ್ತೆ, ನಾನ್ ಗ್ರೀನ್ ಪ್ಲಾಂಟ್ಸ್ಗಳಲ್ಲಿ ಆಗೋಲ್ಲ. ಯಾಕೆಂದರೆ ಫೋಟೋಸಿಂಥಸಿಸ್ ಆಗಬೇಕು ಅಂತ ಹೇಳಿದ್ರೆ ಅವುಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರಬೇಕು, ಜೊತೆಗೆ ಕ್ಲೋರೋಫಿಲ್ ಇರಬೇಕು. ರೆಸ್ಪಿರೇಷನ್ ಎಲ್ಲಾಗುತ್ತೆ? ಇಟ್ ಟೇಕ್ಸ್ ಪ್ಲೇಸ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. It takes place in all living organisms. So the mode may be different. ಆ ಮೋಡ್ ಏನಾದರೂ ಕೂಡ ಡಿಫ್ರೆಂಟ್ ಆಗಿರಬಹುದು. ಸರ್ ವಾಟ್ ಟೈಪ್ ಆಫ್ ಮೋಡ್ ಅಂತ ಹೇಳಿದ್ರೆ ಅದು ಏರೋಬಿಕ್ ಆಗಿರ್ಬೋದು, ಅನೇರೋಬಿಕ್ ಆಗಿರಬಹುದು, ಅಥವಾ ಅದು ಯಾವ ಥರ ಲಂಗ್ಸ್ ಮುಖಾಂತರ, ಗಿಲ್ಸ್ ಮುಖಾಂತರ ಹೇಗಾದರೂ ರೆಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. So next, photosynthesis ಯೂಶುವಲ್ ಆಗಿ ದಟ್ ಟೇಕ್ಸ್ ಪ್ಲೇಸ್ ವಿತಿನ್ ದ ಕ್ಲೋರೋಪ್ಲಾಸ್ಟ್. ಇದು ಕ್ಲೋರೋಪ್ಲಾಸ್ಟನ್ನ ಅಥವಾ ಕ್ಲೋರೋಫಿಲ್ನ ಯುಟಿಲೈಸ್ ಮಾಡ್ಕೊಂಡು ಏನು ಮಾಡುತ್ತೆ? ಸೊ ನಡೆಯುತ್ತೆ. ಆದರೆ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಮೈಟೋಕಾಂಡ್ರಿಯಾ. ಸೊ ಕ್ಲೋರೋಪ್ಲಾಸ್ಟ್ ಇಸ್ ದ ಮೇನ್ ಪಾರ್ಟ್ ಹಿಯರ್. ಸೊ ಯು ಕ್ಯಾನ್ ಸೇ ಕ್ಲೋರೋಪ್ಲಾಸ್ಟ್ is involved
involved. But here you can say mitochondria is involved. Mitochondria. Andre, we are talking about organelle. So which organelle is involved in photosynthesis? That is chloroplast. So which organelle is involved in respiration? Mitochondria. Mitochondria is the site of aerobic respiration. Next, what are the raw materials which are required for the photosynthesis? So ಯಾವ್ಯಾವುದು raw requirements ಬೇಕಾಗುತ್ತೆ? Raw materials, or you can say requirement ಯಾವ್ಯಾವುದು ಅಂತ ಹೇಳಿದ್ರೆ, so we know that so photosynthesis require carbon dioxide and water plus sunlight, you can write. So next ಇಲ್ಲಿಗೆ ಏನು ಬೇಕಾಗುತ್ತೆ? ಯೂಶುವಲ್ ಆಗಿ ರೆಸ್ಪಿರೇಷನ್ ಆಗುವಾಗ ಆಕ್ಸಿಜನ್ ಇಸ್ ರಿಕ್ವೈರ್ಡ್. ಆಕ್ಸಿಜನ್ ಈಸ್ ರಿಕ್ವೈರ್ಡ್. ಆಕ್ಸಿಜನ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಬೈ ಪ್ರಾಡಕ್ಟ್ ಬರಿಬಹುದಲ್ವಾ ಡಿಫರೆನ್ಸು? ಸೊ ಯು ಕ್ಯಾನ್ ರೈಟ್ ದ ಪ್ರಾಡಕ್ಟ್ಸ್. ಯು ಕ್ಯಾನ್ ರೈಟ್ ದ ಪ್ರಾಡಕ್ಟ್ಸ್ ನಾವು. ಸೊ ಯಾವುದಾದ್ರು 2 ಬರೆದ್ರೆ ಸಾಕು. ಆ್ಯಕ್ಚುಲಿ 3 ಪಾಯಿಂಟ್ಸ್ ಕೇಳಿದಾರಲ್ವ, 3 ಬರೆದ್ರೆ ಸಾಕು. ಸೊ ಪ್ರಾಡಕ್ಟ್ಸ್ ಏನಾಗುತ್ತೆ? ದ ಅಲ್ಟಿಮೇಟ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಆರ್ ಸ್ಟಾರ್ಚ್. ದಟ್ ಮೀನ್ಸ್ C6H12O6. ಸಾರಿ, ಇಲ್ಲಿ ಆಕ್ಸಿಜನ್ ಅದಷ್ಟೇ ಅಲ್ಲ, ಗ್ಲೂಕೋಸ್ ಕೂಡ ಬರೀಬಹುದು. ವಿ ಕ್ಯಾನ್ ರೈಟ್ ಗ್ಲೂಕೋಸ್ ಆಸ್ ವೆಲ್, C6H12O6. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ಪ್ರಾಡಕ್ಟ್ಸಲ್ಲಿ ಪ್ರಾಡಕ್ಟ್ ಇದು. ಸೊ ಒಂದು ಸ್ಟಾರ್ಚ್ ಅಥವಾ ಗ್ಲೂಕೋಸು, ಆಕ್ಸಿಜನ್ ಆ್ಯಂಡ್ ವಾಟರ್. ವಾಟರ್ ವೇಪರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ದಟ್ ಈಸ್ ನಾಟ್ ಎ ಎವಾಪರೇಷನ್, ಮ್ಯೂರ್ಲಿ ಎವಾಪರೇಷನ್ ಅಂತ ಹೇಳ್ತೀವಿ ಟ್ರಾನ್ಸ್ಪಿರೇಷನ್ ಆಗುವಾಗ. ಸೊ ಇಲ್ಲಿ ಪ್ರಾಡಕ್ಟ್ ಬಂದಾಗ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಮೇಯ್ನ್ ಆಗಿ ಕಾರ್ಬನ್ ಡೈಆಕ್ಸೈಡ್, ಅ ಲಿಟಲ್ ಅಮೌಂಟ್ ಆಫ್ ವಾಟರ್. ಸೊ ಇನ್ನೊಂದು ಪಾಯಿಂಟ್ ಅನ್ನು ಆ್ಯಡ್ ಮಾಡ್ಬೋದಾ? ಎಸ್, ಯು ಕ್ಯಾನ್ ಆ್ಯಡ್. ದಟ್ ಈಸ್ ದ ರಿಯಾಕ್ಷನ್. Chemical equation you can write for the photosynthesis like a C6H12O6, sorry, ulta alla. You can write CO2 plus H2O gives rise to C6H12O6 plus O2 plus H2O. ಇಲ್ಲಿ ಉಲ್ಟಾ ಇವಾಗ ರಾ ಮೆಟೀರಿಯಲ್ಸ್ ಯಾವ್ಯಾವುದು? C6H12O6 plus O2 gives rise to CO2 plus H2O. If you want to write, you can write energy as well. So ಇದು ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇರುತ್ತೆ ಇವೆರಡು ಕೂಡ. ಇದು ಪ್ರಾಡಕ್ಟ್ ಸೈಡ್ ಅಲ್ಲಿ ಇರುತ್ತೆ. ಸೊ ಯು ಕ್ಯಾನ್ ರೈಟ್ ದ ಈಕ್ವೇಶನ್ ಆಸ್ ವೆಲ್. ಸೊ 3 ಪಾಯಿಂಟರ್ಸ್ ಯು ಕ್ಯಾನ್ ರೈಟ್ ಫಾರ್ ದಿಸ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎ ಸ್ಟೂಡೆಂಟ್ ಕಂಡಕ್ಟೆಡ್ ಅನ್ ಎಕ್ಸ್ಪೆರಿಮೆಂಟ್ ಟು ಶೋ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ರೆಸ್ಪಿರೇಷನ್. ಲಿಸ್ಟ್ 2 ಪ್ರಿಕಾಷನ್ಸ್ ದಟ್ he or she must take for obtaining correct observation ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಅಬ್ಸರ್ವ್ ಮಾಡಿದ್ರೆ, ಅಬ್ಸರ್ವ್ ವಾಟ್ ಯು ನೀಡ್ ಟು ಅಬ್ಸರ್ವ್ ದ ಕ್ವಶನ್ ಅಲ್ಲಿ ಕೆಲವು ಪಾಯಿಂಟರ್ಸ್ಗಳನ್ನ ನೋಡಬೇಕು. ಒಂದು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಡ್ಯೂರಿಂಗ್ ರೆಸ್ಪಿರೇಷನ್. ಓಕೆ, ಇವಾಗ ಏನು ಮಾಡಬೇಕು? 2 ಪ್ರಿಕಾಷನ್ಸ್ ದಟ್ he or she must take ಫಾರ್ obtaining ದ ಕರೆಕ್ಟ್ ಅಬ್ಸರ್ವೇಷನ್. ಯಾವ ಥರ ಮಾಡಬೇಕು ಅಂತ ನೋಡಿ ಇಲ್ಲಿ. ಸೊ ಒಂದು, ದ ಅಪ್ಯಾರೇಟಸ್ ಶುಡ್ ಬಿ ಏರ್ ಟೈಟ್, ಎಸ್ಪೆಷಲಿ ಕಾನಿಕಲ್ ಫ್ಲಾಸ್ಕ್. ಓಕೆ, ಸೊ ಇದು ಎಕ್ಸ್ಪೆರಿಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಎಕ್ಸ್ಪ್ಲೇನ್ ಮಾಡುವಾಗ ಗೊತ್ತಿರುತ್ತೆ. ಅಂದರೆ ಫ್ರೆಶ್ಲಿ ಪ್ರಿಪೇರ್ಡ್ KOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಶುಡ್ ಬಿ ಯೂಸ್ಡ್. ಯಾವುದನ್ನು ಯೂಸ್ ಮಾಡಬೇಕು? ಫ್ರೆಶ್ಲಿ ಪ್ರಿಪೇರ್ಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕ್ಯಾನ್ ಬಿ ಯೂಸ್ಡ್. ಪುಟ್ ದ ಶಾರ್ಟರ್ ಎಂಡ್ ಆಫ್ ದ ಗ್ಲಾಸ್ ಇನ್ ಅ ವೇ ಇಟ್ ಅವಾಯ್ಡ್ಸ್ ಟಚಿಂಗ್ ದ ಸೀಡ್. ಸೀಡನ್ನು ಟಚ್ ಮಾಡಿದ ರೀತಿಯಲ್ಲಿ ಇಡಬೇಕಾಗತ್ತೆ. ಇದು ಒಂದು. ಸರ್, ಇದು ಯಾಕೆ ಮಾಡ್ತಾ ಇದೀವಿ ಅಂತ ಗೊತ್ತಾಯ್ತಾ? Because we know that carbon dioxide is very essential for photosynthesis. But how do you say that? ಹೇಗೆ ಹೇಳ್ತೀರಾ? So we are using potassium hydroxide which is decreasing the amount of carbon dioxide within that. ಆ ಕೋನಿಕಲ್ ಫ್ಲಾಸ್ ಒಳಗಡೆ ತೆಗೆದುಕೊಂಡಿರೋದ್ರಿಂದ. ಅಥವಾ ಈಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದೆ, ಯಾವುದು ಗೊತ್ತಾ? ಮೇ ಬಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಇರಬಹುದೇನೋ. ಸೊ ಒಂದು ಪಾಟೆಡ್ ಪ್ಲಾಂಟನ್ನು ತೆಗೆದುಕೊಂಡು ಪಾಟೆಡ್ ಪ್ಲಾಂಟ್ನ ಪಕ್ಕದಲ್ಲಿ KOH ಅನ್ನು ಇಟ್ಟು, ಓಕೆ, ಪಕ್ಕ ಅಂತ ಹೇಳಿದ್ರೆ ಗಿಡದ ಪಕ್ಕ, ಪಾಟ್ ಒಳಭಾಗದಲ್ಲಿ. ಸೊ ಯು ಆರ್ ಕವರಿಂಗ್ ದ ಎಂಟೈರ್ ಪ್ಲಾಂಟ್ ವಿತ್ ದ ಹೆಲ್ಪ್ ಆಫ್ ಅ ಪಾಲಿಥೀನ್ ಕವರ್. ಪಾಲಿಥೀನ್ ಇಂದ ಕವರ್ ಮಾಡಿದ್ರೆ, ಸೊ ದೇರ್ ಇಸ್ ನೋ ಏರ್ ಎಂಟರಿಂಗ್ ಇನ್ ಟು ದಟ್. ಒಳಗಡೆಗೆ ಏರ್ ಎಂಟರ್ ಆಗ್ತಾ ಇಲ್ಲ. ಸೊ ವಾಟ್ ಎವರ್ ದ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಪ್ರೆಸೆಂಟ್ ದೇರ್, ದಟ್ ಇಸ್ ಅಬ್ಸಾರ್ಬ್ಡ್ ಬೈ ದ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಫೈನಲಿ ಇಫ್ ಇಟ್ ಈಸ್ ನಾಟ್ ಗೆಟಿಂಗ್ ಕಾರ್ಬನ್ ಡೈಆಕ್ಸೈಡ್, ಸೊ ದ ಸ್ಟಾರ್ಚ್ ವಿಲ್ ನೆವರ್ ಪ್ರಿಪೇರ್ಡ್. ಅಲ್ಲಿ ಸ್ಟಾರ್ಚ್ ಪ್ರಿಪೇರ್ ಆಗೋಲ್ಲ. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ವೆರಿ ಎಸೆನ್ಷಿಯಲ್. ಇನ್ನೊಂದು ಮಾಡ್ತಾರೆ, ಸನ್ಲೈಟ್ ಯಾವ ಥರ ಎಸೆನ್ಷಿಯಲ್ ಆಗುತ್ತೆ. ಸನ್ಲೈಟ್ ಬೀಳದೇ ಇರೋ ಜಾಗದಲ್ಲಿ ಬ್ಲ್ಯಾಕ್ ಪೇಪರ್ ಹಾಕ್ಬಿಟ್ಟು, ಅದು ಬೀಳದೇ ಇರೋ ಜಾಗನ ನಾವು ಸ್ಟಾರ್ಚ್ ಟೆಸ್ಟ್ ಮಾಡಿದಾಗ ಸ್ಟಾರ್ಚ್ ಆಬ್ಸೆಂಟ್ ಆಗಿರುತ್ತೆ, ಈ ಥರ. ಸೊ ಕ್ವಶನ್ ಉಲ್ಟಾ ಕೇಳ್ಬೋದು. ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಏನು ಮಾಡ್ಬೋದು ಅವರು?
Sunlight is very essential for photosynthesis. So just write the procedure to conduct an experiment ಅಂತ ಕೇಳಬಹುದು. So very simple question it was. Next, mention any two components of blood. ನೋಡಿ ಇದು 4 ಮಾರ್ಕ್ಗೆ ಕೇಳೋ ಕ್ವಶನ್. ಸೊ ದಿಸ್ ಮೇ ಗೋನ್ ಆಸ್ಕ್ ಫಾರ್ 4 ಮಾರ್ಕ್ಸ್. ಸೊ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಮೆನ್ಷನ್ ಎನಿ ಟೂ ಕಾಂಪೋನೆಂಟ್ಸ್ ಆಫ್ ಬ್ಲಡ್. ಬ್ಲಡ್ ಅಲ್ಲಿರೋ ಕಾಂಪೋನೆಂಟ್ಸ್ಗಳು ಯಾವುದು? ಸೊ ಡೈರೆಕ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಬ್ಲಡ್ ಅಲ್ಲಿರೋ ಕಾಂಪೋನೆಂಟ್ಸ್ ಏನಿರುತ್ತೆ? ಒನ್ ಈಸ್ ಪ್ಲಾಸ್ಮಾ ಅಂಡ್ ದ ಸೆಕೆಂಡ್ ಒನ್ ಈಸ್ ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಬಟ್ you should write what are those formed elements. ಏನೇನಿರುತ್ತೆ? So those are called RBCs, WBCs and platelets ಅಂತ ಬರೆಯೋಣ. ಅಂದ್ರೆ ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ and thrombocytes. Next, trace the movement of oxygenated blood. Focus this word. We need to trace the movement of oxygenated blood in the body. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಆಕ್ಸಿಜನೇಟೆಡ್ ಬ್ಲಡ್ ಈಸ್ ಯೂಶಲಿ ಫಾರ್ಮ್ಡ್ ಇನ್, ಆದರೆ ಎಲ್ಲಿ ಆಕ್ಸಿಜನೇಟ್ ಆಗುತ್ತೆ ಅದು? ಆಕ್ಸಿಜನೇಟ್ ಅಂತ ಹೇಳಿದ್ರೆ ದ ಬ್ಲಡ್ ಈಸ್ ಎಕ್ಸ್ಚೇಂಜಿಂಗ್ ದ ಕಾರ್ಬನ್ ಡೈಆಕ್ಸೈಡ್ ವಿತ್ ದ ಅಟ್ಮಾಸ್ಫಿರಿಕ್ ಆಕ್ಸಿಜನ್. ಸೊ ಒನ್ಸ್ ದ ಆಕ್ಸಿಜನ್ ಎಂಟರ್ಸ್ ದ ಬ್ಲಡ್, ದಟ್ ಬಿಕಮ್ಸ್ ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನ್ ರಿಚ್ ಬ್ಲಡ್. ಸೊ ಎಲ್ಲಿ ಶುರು ಆಗುತ್ತೆ ಅದು? ಸೊ ದಟ್ ಈಸ್ ಫ್ರಮ್ ದ ಲಂಗ್ಸ್. ಸೊ ಲಂಗ್ಸ್ ಆರ್ ಪ್ಯೂರಿಫೈಯಿಂಗ್ ದ ಬ್ಲಡ್ ಇನ್ ದ ಕೇಸ್ ಆಫ್ ಗೇಷಿಯಸ್ ಅಥವಾ ಗ್ಯಾಸಸ್, ರೆಸ್ಪಿರೇಟರಿ ಗ್ಯಾಸಸ್ಗಳನ್ನ ಎಕ್ಸ್ಚೇಂಜ್ ಮಾಡುತ್ತೆ. ಸೊ ಲಂಗ್ಸ್ ಇಂದ ಬರುತ್ತೆ. ಲಂಗ್ಸ್ ಇಂದ ಎಲ್ಲಿಗೆ ಹೋಗುತ್ತೆ? ಲಂಗ್ಸ್ ಇಂದ ಥ್ರೂ ದ ಪಲ್ಮೋನರಿ ವೇನ್ಸ್ ಇಟ್ ಈಸ್ ಎಂಟರಿಂಗ್ ದ ಲೆಫ್ಟ್ ಏಟ್ರಿಯಂಗೆ ಹೋಗುತ್ತೆ. ಓಕೆ, ದಟ್ಸ್ ಎಂಟರಿಂಗ್ ದ ಲೆಫ್ಟ್ ಏಟ್ರಿಯಂ ಆರ್ ದ ಆರಿಕಲ್. ನೆಕ್ಸ್ಟ್, ಫ್ರಮ್ ದ ಲೆಫ್ಟ್ ಏಟ್ರಿಯಂ ಟು ಲೆಫ್ಟ್ ವೆಂಟ್ರಿಕಲ್. ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್ಗೆ ಹೋಗುತ್ತೆ. ಲೆಫ್ಟ್ ವೆಂಟ್ರಿಕಲ್. ಫ್ರಮ್ ಲೆಫ್ಟ್ ವೆಂಟ್ರಿಕಲ್ ಟು, ಒನ್ಸ್ ದ ಲೆಫ್ಟ್ ವೆಂಟ್ರಿಕಲ್ ಪಂಪ್ಸ್, ಅದು ಪಂಪ್ ಮಾಡಿದಾಗ ಏನಾಗುತ್ತೆ? ಸೊ ಯೂಶುವಲ್ ಆಗಿ, ಸೊ ದ್ಯಾಟ್ ಈಸ್ ಅಪ್ಲೈಯಿಂಗ್ ಟುವರ್ಡ್ಸ್ ದ ಬಾಡಿ, ಐ ಮೀನ್ ಟು ದ ಎಂಟೈರ್ ಪಾರ್ಟ್ ಆಫ್ ದ ಬಾಡಿ ಥ್ರೂ ದ ಅಯೋಟಾ. ಐ ಕ್ಯಾನ್ ರೈಟ್ ಲೈಕ್ ದಿಸ್. ಓಕೆ, ಸೊ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೆ ಹೋಗುತ್ತೆ ಥ್ರೂ aorta. So if you want, you can write through which they are moving. ಇಲ್ಲೂ ಕೂಡ ನಾನು ಬರಿಬಹುದು pulmonary veins ಅಂತ ಹೇಳಿ. PV indicating pulmonary veins. So lungs to left atrium to left ventricle to different body parts through the aorta. Okay, so it is the movement of oxygenated blood in the body. Next, ಉಲ್ಟಾ ಕೇಳಿದ್ರೆ deoxygenated blood ಕೇಳಿದ್ರೆ ಅಲ್ಲಿಂದ ಬರೀತೀರಾ. ಬಾಡಿ ಟು ಎಲ್ಲಿಗೆ ಬರುತ್ತೆ ಅದು? ರೈಟ್ ಏಟ್ರಿಯಂಗೆ ಥ್ರೂ ದ ಸುಪೀರಿಯರ್ ಅಂಡ್ ಇನ್ಫೀರಿಯರ್ ವೆನಾ ಕೇವಾ. ರೈಟ್ ಏಟ್ರಿಯಂ ಟು ರೈಟ್ ವೆಂಟ್ರಿಕಲ್ ಟು ಲಂಗ್ಸ್ ಥ್ರೂ ದ ಪಲ್ಮೋನರಿ ಆರ್ಟರಿ. ನೆಕ್ಸ್ಟ್, ರೈಟ್ ದ ಫಂಕ್ಷನ್ಸ್ ಆಫ್ ವಾಲ್ವ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಏಟ್ರಿಯಾ ಅಂಡ್ ವೆಂಟ್ರಿಕಲ್ಸ್. ಏಟ್ರಿಯಂ, ಸೊ ದಟ್ ಇಸ್ ಪ್ಲೂರಲ್ ಅಂಡ್ ದಿಸ್ ಇಸ್ ಸಿಂಗ್ಯುಲರ್. ಸೊ ಇವಾಗ ನಾವು ವ್ಯಾಲ್ವ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ವ್ಯಾಲ್ವ್? ಏನು ಕೆಲಸ ಮಾಡುತ್ತೆ? ಯೂಶಲ್ ಆಗಿ ವ್ಯಾಲ್ವ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಏಟ್ರಿಯಾ ಆ್ಯಂಡ್ ವೆಂಟ್ರಿಕಲ್ಸ್. ಓಕೆ, ಲೈಕ್ ದಿಸ್. ಈಗ ಸಿಂಪಲ್ ಆಗಿ ಡಯಾಗ್ರಾಮ್ನ ಬರೆಯೋದಾದರೆ, ಲೆಟ್ಸ್ ಕನ್ಸಿಡರ್ ದಿಸ್ ಈಸ್ ದ ಹ್ಯೂಮನ್ ಹಾರ್ಟ್. ಓಕೆ, ಈ ಥರ ಇದ್ರೆ ಸೊ ಇಲ್ಲಿ ಅಬ್ಸರ್ವ್ ಮಾಡ್ತೀರಾ. ಓಕೆ, ಇಟ್ಸ್ ಅ ಸಿಂಪಲ್ ಡಯಾಗ್ರಾಮ್. ಐ ಆಮ್ ಜಸ್ಟ್ ರೈಟಿಂಗ್. ಓಕೆ, ಈ ಥರ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಇಲ್ಲಿ this is called, what is this? This is the left part of the body. Left atrium and left ventricle. Right atrium, right ventricle. Okay, so ಇವಾಗ ಇಲ್ಲಿಂದ ಇಲ್ಲಿಗೆ ಬ್ಲಡ್ ಎಂಟರ್ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಬ್ಲಡ್ ಎಂಟರ್ ಆಗುತ್ತೆ. In between them there are valves. Bicuspid or mitral valve or tricuspid valve in the right side. So bicuspid and tricuspid valves are present. What is their function? So valves prevent the backward flow of blood, okay, into
the atria, into the atria. Okay, so ivaga you can write from the ventricle, atria from the ventricles, from the ventricles. Ventricles ಇಂದ ಏಟ್ರಿಯಾಗೆ ಬ್ಲಡ್ ಬ್ಯಾಕ್ವರ್ಡ್ ಫ್ಲೋ ಆಗದೆ ಇರೋ ತರ ಪ್ರಿವೆಂಟ್ ಮಾಡುತ್ತೆ ಯಾವುದು ವ್ಯಾಲ್ವ್ಸ್ಗಳು. ಸೊ ವ್ಯಾಲ್ವ್ಸ್ ಪ್ರಿವೆಂಟ್, ವಾಟ್ ಇಸ್ ದಿಸ್, ದಿಸ್ ಇಸ್ ನಾಟ್ ಪ್ರೆಸೆಂಟ್ ಆಕ್ಚುಲಿ. ಪ್ರಿವೆಂಟ್ ಅದು ಅಕಸ್ಮಾತ್ ಕಾಣಿಸ್ತಿಲ್ಲ ಅಂದ್ರೆ ಐ ಕ್ಯಾನ್ ರೈಟ್ ಪ್ರಿವೆಂಟ್. Prevent the backward flow of blood into the atria from the ventricles. Prevent ಮಾಡ್ತಾ ಇದೆ. Next, write one structural difference between composition of artery and veins. ಯಾವುದಾದ್ರೂ ಒಂದು ಡಿಫರೆನ್ಸ್ ಬರೀರಿ ಅಂತ ಕೇಳಿದ್ದಾರೆ. ಒಂದಲ್ಲ ಬೇರೆದು ಕೂಡ ತಿಳ್ಕೊಳ್ಳೋಣ ಏನೇನು ಡಿಫರೆನ್ಸ್ ಇರುತ್ತೆ ಅಂತ. ಬಟ್ ದೇ ಆರ್ ಫಾಸ್ಟ್ ಸ್ಟ್ರಕ್ಚರಲ್ ಡಿಫರೆನ್ಸ್ ಅಂತ ಹೇಳಿ. ಆ ಸ್ಟ್ರಕ್ಚರಲ್ ಡಿಫರೆನ್ಸ್ ಏನಿರಬಹುದು? ಸೊ ಯೂಶುವಲ್ ಆಗಿ ದ ವಾಲ್ಸ್ ಆಫ್ ಆರ್ಟರೀಸ್ ಆರ್ ಥಿಕ್ಕರ್. So I can write first arteries ಅಂತ ಬರ್ದ್ಬಿಟ್ಟು ಬರೆಯೋಣ. ಆರ್ಟರಿಗೆ ಬಂದರೆ walls are thick ಆಗಿರುತ್ತೆ. But when it comes to veinsಗೆ ಬಂದರೆ so they have thin walls. ಇವುಗಳಲ್ಲಿ ವಾಲ್ಸ್ thin ಆಗಿರುತ್ತೆ. So veins are made up of thin wall and arteries are made up of thick wall. You can write veins have valves. Valves alla, valves. But here arteries do not possess valves. ಎರಡು structural difference ಯಾವ್ದಾದ್ರು ಬರೀಬಹುದು. So this they gonna ask for 4 marks. ನೋಡಿ ಈಸಿ ಅನ್ಸುತ್ತೆ ಬರೀವಾಗ, ಬಟ್ ಒನ್ ಬೈ ಒನ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇಟ್ ಈಸ್ a set of a complex question. ಬಟ್ ಈಸಿ ಇದೆಯಲ್ಲ, ಸೊ ಇಟ್ ಈಸ್ ಆಲ್ ಅಬೌಟ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮೆನ್ಷನ್ ಎನಿ 2 components of blood. ಆಕ್ಚುಲಿ ಇದು ಯಾಕೆ ಅಂದರೆ ಇದು ಕಂಟಿನ್ಯೂಯೇಷನ್, ಸಾರಿ, ದಿಸ್ ಇಸ್ ದ ಕಂಟಿನ್ಯೂಯೇಷನ್ ಆಫ್ ದ ಪ್ರೀವಿಯಸ್ ಕ್ವಶನ್. ಕಂಟಿನ್ಯೂಯೇಷನ್. ಓಕೆ, ಇಲ್ಲಿದೆ ಆರ್ಟರೀಸ್ ಮತ್ತು ವೇನ್ಸ್ಗಳ ಬಗ್ಗೆ ಕೊನೆಯಲ್ಲಿ ಕ್ವಶನ್ ಇತ್ತಲ್ಲ, ಇಲ್ಲಿದೆ ನೋಡಿ. ಆರ್ಟರೀಸ್ ಮತ್ತು ವೇನ್ಸ್ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಕೇಳಿದ್ನ, ನಾನು ಒಂದು ಬರೆದಿದ್ದೆ, ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆರ್ಟರೀಸ್ ಆದರೆ ಇದು ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಅಲ್ಲ. ಆದರೆ ಯು ಕ್ಯಾನ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್, ಬಟ್ ಐ ವಿಲ್ ಮಾರ್ಕ್ ದೆಮ್. ಆರ್ಟರೀಸ್ ಹ್ಯಾವ್ ಅ ಥಿಕ್ ಅಂಡ್ ಇಲಾಸ್ಟಿಕ್ ವಾಲ್ಸ್, ಯು ಕ್ಯಾನ್ ರೈಟ್ ದಿಸ್ ಒನ್. Veins have a comparatively thin walls, so you write this difference. When they ask structural difference, so functional difference ಕೇಳ್ತಾ ಇಲ್ಲ ಅವರು. ಫಂಕ್ಷನ್ ಆಗಿದ್ರೆ arteries carry blood from away from the heart and veins carry blood from body organs to the heart ಅಂತ ಬರೀಬಹುದು. ಫಂಕ್ಷನಲ್ ಅಲ್ಲ, ಸ್ಟ್ರಕ್ಚರಲ್. There are no valves in the arteries. Arteries ಗಳಲ್ಲಿ valves ಇರೋದಿಲ್ಲ, so you can write this one as a structural difference. Veins have valves to prevent the backward flow of blood. Yes, blood flow with a force. ಇದು ಫಂಕ್ಷನ್ ಆಗಿ ಬರಿಬಹುದು. ಇಲ್ಲಿ ಬ್ಲಡ್ ಯಾವಾಗಲೂ ಕೂಡ ಫೋರ್ಸ್ಫುಲ್ ಆಗಿ ಏನಾಗುತ್ತೆ, ಫ್ಲೋ ಆಗುತ್ತೆ. ಸೊ ಬ್ಲಡ್ ಫ್ಲೋಸ್ ವಿತ್ ಅ ಫೋರ್ಸ್ ಆ್ಯಂಡ್ ದ ಬ್ಲಡ್ ಫ್ಲೋಸ್ ವೆರಿ ಸ್ಲೋ ಆ್ಯಂಡ್ ವಿತೌಟ್ ಎನಿ ಫೋರ್ಸ್. ಯಾವುದೇ ಫೋರ್ಸ್ ಇರೋದಿಲ್ಲ. ಈ 2 ಪಾಯಿಂಟ್ಗಳನ್ನ ನೀವು ಬರಿಬೋದು. 1 ಪಾಯಿಂಟ್ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಅವ್ರು ಕೇಳಿದ್ರೆ 1 ಪಾಯಿಂಟ್. ಓಕೆ, ಎನಿ 1 ಸ್ಟ್ರಕ್ಚರಲ್ ಡಿಫರೆನ್ಸ್. ನೆಕ್ಸ್ಟ್ ಕ್ವಶನ್. ಸೊ ಹಿಯರ್ ಅಗೈನ್ ದರ್ ಆರ್ ಸೆಟ್ ಆಫ್ ಕ್ವಶನ್ಸ್. ಇದನ್ನ ಕಾಮನ್ ಆಗಿ ಎಕ್ಸ್ ಆಫ್ ಕೋರ್ಸ್ ಯಾವ ಎಷ್ಟು ಕೇಳ್ಬೋದು, 1, 2 ಆ್ಯಂಡ್ ಎಸ್ ಆಲ್ಮೋಸ್ಟ್ 4 to 5 ಮಾರ್ಕ್ಸ್ ಕೇಳ್ತಾರೆ ಈ ಕ್ವಶನ್ ಅನ್ನ. 4 to 5 ಮಾರ್ಕ್ಗೆ ಕೇಳೋ ಕ್ವಶನ್ ಇದು. ಸೊ ಏನಿರಬಹುದು ಕ್ವಶನ್ನು? ತುಂಬ ಸಿಂಪಲ್ ಆಗಿದೆಯಾ ನೋಡಿ. ಡಿಫೈನ್ ಎಕ್ಸ್ಕ್ರೀಷನ್ ಅಥವಾ ವಾಟ್ ಈಸ್ ಎಕ್ಸ್ಕ್ರೀಷನ್? ಸೊ ಡೆಫಿನೇಷನ್ ಇಲ್ಲಿ ಬರಿಬಹುದಾ? ಎಸ್, ಐ ಆಮ್ ರೈಟಿಂಗ್ ಹಿಯರ್ ದ ಪ್ರಾಸೆಸ್ ಆಫ್, ನೋಡಿ ಡೆಫಿನೇಷನ್ ಬರೆಯುವಾಗ ಯು ಕ್ಯಾನ್ ರೈಟ್ ಇಫ್ ದಟ್ ಈಸ್ ಎಂಡೆಡ್ ವಿತ್ ಶನ್, ದಟ್ ಈಸ್ ಇಂಡಿಕೇಟಿಂಗ್ ದ ಪ್ರಾಸೆಸ್ ಆಫ್ ಫಿನಾಮಿನಾ. ದ ಪ್ರಾಸೆಸ್ ಆಫ್ ರಿಮೂವಲ್ ಆಫ್ harmful nitrogenous waste. You can write harmful nitrogenous, or you can say metabolic wastes from the body is called excretion. The process of removal of harmful nitrogenous metabolic waste from the body is commonly called excretion. Remove ಮಾಡೋದು ಆ harmful ಯಾವುದು? ಯೂರಿಯಾ. So that is called excretion. Name the basic filtration unit present in the kidney. ಕಿಡ್ನಿಯಲ್ಲಿರೋ ಬೇಸಿಕ್ ಫಿಲ್ಟ್ರೇಷನ್ ಯೂನಿಟ್ ಯಾವುದು ಅಂತ ಕೇಳಿದ್ದಾರೆ. that is called nephron. That's a
Nephron. A very simple answer. One word, one mark. Next, draw excretory system in human being. Human being alliro excretory system anna draw ಮಾಡಿ and label the following organs excretory system which perform the following function. I told you they're not going to ask directly to label the kidney. Kidney anna label ಮಾಡಿ ಅಂತ ಕೇಳಲ್ಲ. Indirectly they are asking where the urine is formed. ಸೊ ಆ ಥರ ಕೇಳ್ತಾರೆ. ಹಾಗಾಗಿ ಡ್ರಾ ಮಾಡಬೇಕು. 2 ಮಾರ್ಕ್ ಕೇಳಿರೋದು ಆ್ಯಕ್ಚುಲಿ 2 or 3ಗೆ. ಸೊ ಯಾವ ಥರ ಡ್ರಾ ಮಾಡೋದು? ಹಿಯರ್ ಇಟ್ ಈಸ್. ತುಂಬ ಸಿಂಪಲ್ ಆಗಿರೋ ಸ್ಟ್ರಕ್ಚರ್ಗಳನ್ನ ಬರಿಬೇಕು. ಸೊ ಫಸ್ಟು ಕಿಡ್ನಿ. ಸೊ ದೇರ್ ಆರ್ 2 ಕಿಡ್ನಿ ವಿಚ್ ಆರ್ ಬೀನ್ ಶೇಪ್ಡ್. ಸೊ ಬೀನ್ ಶೇಪಲ್ಲಿರೋ 2 ಕಿಡ್ನಿಗಳನ್ನ ಬರೀತೀವಿ. ಸೊ ವಿಚ್ ಆರ್ ಯೂಶುವಲಿ ಈಗ ಬರೆಯುವಾಗ ಈ ಥರ ಸ್ಟ್ರಕ್ಚರ್ಗಳನ್ನು ಯಾವ ಥರ ಬರಿಬೇಕಂತ ಹೇಳಿದ್ರೆ ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ ಅನ್ನೋ ಥರ ಇಲ್ಲಿ ಏನು ಬರಿತೀವಿ ಅಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇರ್ಬೋದು. ಓಕೆ, ಪೊಸಿಷನ್ ಹೇಗಾದರೂ ಸ್ವಲ್ಪ ಡಿಫ್ರೆನ್ಸ್ ಇರಲಿ, ನೋ ಪ್ರಾಬ್ಲಮ್. ಆ್ಯಂಡ್ ಹಿಯರ್ ವಿ ಕ್ಯಾನ್ ರೈಟ್ ದ ಸ್ಟ್ರಕ್ಚರ್. ಈ ಥರ ಬರೆದ್ರೆ ಬರೀರಿ, ಇಲ್ಲಾಂದರೆ ಹಾಗೆ ಬಿಡ್ಬೋದು. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿ ಈ ಥರ. ಓಕೆ, ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಮೇಕ್ ಇಟ್ ನ್ಯಾಚುರಲ್. ಲೈಕ್ ಹಾಗೆ ಈಗ ಸ್ಟ್ರೈಟ್ ಆಗಿ ಈ ಥರ ಸ್ಕೇಲಲ್ಲಿ ಬರೆಯೋಕ್ಕೆಲ್ಲ ಹೋಗಬೇಡಿ. ಸೊ ಡೈರೆಕ್ಟಾಗಿ ಈ ಥರ ಬರೀರಿ. ಓಕೆ, ದಟ್ ಮಸ್ಟ್ ಬಿ ಲೈಕ್ ದಿಸ್. ನೆಕ್ಸ್ಟ್, ಒನ್ಸ್ ದಟ್ ಕಮ್ ಡೌನ್ ಡಿಸೆಂಡಿಂಗ್, ಯು ನೀಡ್ ಟು ಕನೆಕ್ಟ್ ದಿಸ್ ವಿತ್ ದ ಸ್ಟ್ರಕ್ಚರ್. ಒಂದು ಸ್ಟ್ರಕ್ಚರ್ಗೆ ಕನೆಕ್ಟ್ ಮಾಡ್ತೀರಾ. ಆ್ಯಂಡ್ ದಟ್ ಸ್ಟ್ರಕ್ಚರ್ ಈಸ್ ಕಾಮನ್ಲಿ ಕಾಲ್ಡ್ ಯೂರಿನರಿ ಬ್ಲ್ಯಾಡರ್. ಓಕೆ, ನಾವ್ ಐ ಆಮ್ ಜಸ್ಟ್ ರೈಟಿಂಗ್ ಒನ್ ಮೋರ್ ಕ್ಯಾಪ್ಸೂಲ್ ಓವರ್ ದಿಸ್. ಇನ್ನೊಂದು ಕ್ಯಾಪ್ಸೂಲನ್ನು ಬರೀತಾ ಇದ್ದೀನಿ. Not much broader. Again and again it is becoming wider. Okay, after writing this, if you wish, you can write the inner calyces. Okay, or you can say calyx. ಈ ಥರ ಬರೀರಿ ಒಂದು ಕಿಡ್ನಿಯಲ್ಲಿ. Then continue with the same. ಈ ಥರ ಸ್ಟ್ರಕ್ಚರನ್ನು ಬರೀರಿ. So these are called renal pyramids or medullary pyramids, so which forms the renal medulla part anna form ಮಾಡುತ್ತೆ. Next, in the renal artery ಮತ್ತೆ superior vena cava ಏನಿದೆ, you can write like this. Okay, this is the structure you are writing. ನೆಕ್ಸ್ಟ್ ಇನ್ನೊಂದು ಸ್ಟ್ರಕ್ಚರ್ ರೆಡ್ ಕಲರಲ್ಲಿ, ಬಟ್ ಬರೆಯುವಾಗ ಪೆನ್ಸಿಲ್ನ ಯೂಸ್ ಮಾಡಬೇಕು, ನೆನಪಿರಲಿ. ಓಕೆ, ಡೋಂಟ್ ಯೂಸ್ ಎನಿ ಪೆನ್. ಯಾವುದೇ ಥರ ಪೆನ್ನಲ್ಲಿ ಡಯಾಗ್ರಾಮ್ಸ್ಗಳನ್ನು ಬರೆಯಬಾರ್ದು. ಸೊ ಪೆನ್ನನ್ನೇ ಯೂಸ್ ಮಾಡಬಾರ್ದು, ಪೆನ್ಸಿಲ್ ಮಾತ್ರ ಯೂಸ್ ಮಾಡಬೇಕು. ಓಕೆ, ಸೊ ನಾವು ಜಸ್ಟ್ ಗೋಯಿಂಗ್ ಟು ಲೇಬಲ್ ದ ಪಾರ್ಟ್ಸ್ ವಾಟ್ ದೇ ಹ್ಯಾವ್ ಆಸ್ಕ್ಡ್. ಏನು ಕೇಳಿದ್ದಾರೆ ಫಸ್ಟ್ ಅಬ್ಸರ್ವ್ ಮಾಡಿ. ಫಾರ್ಮ್ ಯೂರಿನ್. ಯೂರಿನ್ ಅನ್ನು ಫಾರ್ಮ್ ಮಾಡೋದು. ನೆಫ್ರಾನ್ ಅಲ್ವಾ ಸರ್? ವಿ ಆರ್ ನಾಟ್ ರೈಟಿಂಗ್ ನೆಫ್ರಾನ್ ರೈಟ್ ನಾವು. ಸೊ ಹಾಗಾಗಿ ಐ ಆಮ್ ಜಸ್ಟ್ ಲೇಬಲಿಂಗ್ ಆಸ್ ಅ ಕಿಡ್ನಿ. ಕಿಡ್ನಿ ಅಂತ ಆಯಿತು. ಸೊ ದಟ್ ಈಸ್ ದ ಫಸ್ಟ್ ಒನ್. ಓಕೆ, ಸೆಕೆಂಡ್ ಒನ್ ಏನು ಕೇಳಿದ್ದಾರೆ? ಈಸ್ ಅ ಲಾಂಗ್ ಟ್ಯೂಬ್ ವಿಚ್ ಕಲೆಕ್ಟ್ ಯೂರಿನ್ ಫ್ರಮ್ ದ ಕಿಡ್ನಿ. ಸೊ ದೀಸ್ ಆರ್ ದ ಲಾಂಗ್ tubes which are collecting the urine from the kidney. So these are called ureters. You can say ureter. Understood? And the last one they have asked, that is the store urine until it passes out. Store urine. So that is the temporary storage organ part, that is urinary bladder. Urinary bladder. Okay, so ಅಲ್ಲಿಗೆ ಡಯಾಗ್ರಾಮ್ ಮತ್ತೆ ಲೇಬಲ್ ತುಂಬಾ ಈಸಿ ಇದೆ. ಈ ತರ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಯು ಕ್ಯಾನ್ ಡ್ರಾ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಹಿಯರ್ ಇಟ್ ಈಸ್, ವೈ is there a difference in the rate of breathing between aquatic organisms and the terrestrial organisms? Explain. So rate of breathing ಬಗ್ಗೆ ಮಾತಾಡ್ತಾ ಇದ್ದೀವಿ. So rate of breathing ಡಿಫ್ರೆನ್ಸ್ ಇರುತ್ತೆ ಇನ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಮತ್ತೆ ಟೆರೆಸ್ಟ್ರಿಯಲ್, ನೆಲದ ಮೇಲೆ ವಾಸ ಮಾಡೋ ಆರ್ಗ್ಯಾನಿಸಮ್ಸ್ಗಳು. ಏನಿರಬಹುದು, ಯಾಕೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ, ಬಟ್ ವೈ? ಸೊ ಹಿಯರ್ ಇಸ್ ದ ಆನ್ಸರ್. ಸಿನ್ಸ್ ದ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ಫೇರ್ಲಿ ಲೋ compared to, see here, the dissolved oxygen, amount of dissolved oxygen is fairly low as compared to the amount of oxygen
ಪ್ರೆಸೆಂಟ್ ಇನ್ ದ ಏರ್, ಅಟ್ಮಾಸ್ಫಿಯರ್ ಅಲ್ಲಿ ಇರೋ ಆಕ್ಸಿಜನ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ಸೊ ಸಾರಿ ಅಟ್ಮಾಸ್ಫಿಯರ್ ಆಕ್ಸಿಜನ್ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ದ ಆಕ್ಸಿಜನ್ ವಿಚ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್. ಸೊ ನೆಕ್ಸ್ಟ್ ಅದಕ್ಕೆ ದ ರೇಟ್ ಆಫ್ ಬ್ರೀದಿಂಗ್ ಇನ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಇಸ್ ಮಚ್ ಫಾಸ್ಟರ್ ದ್ಯಾನ್ ದಟ್ ಸೀನ್ ಇನ್ ದ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್. ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ದ ಮೇನ್ ರೀಸನ್ ಈಸ್ the dissolved oxygen is fairly low in aquatic or in the water when compared to the oxygen present in the atmosphere. ಅದ್ರ ಜೊತೆಗೆ if they want continue ಮಾಡಬಹುದು ನೀವು, they need to breathe faster and faster to take up oxygen. ಫಿಶಸ್ಗಳು ಇರೋ ಕಡಿಮೆ ಆಕ್ಸಿಜನ್ ತಗೋಬೇಕು ಅಂತ ಹೇಳಿದ್ರೆ they need to breathe faster. But organisms present on land or living over the land, they are getting enough amount of oxygen in the atmosphere. They don't want to breathe faster because it is already in free state. So ಹಾಗಾಗಿ ಇದು ಮೇನ್ ರೀಸನ್ ಆಗುತ್ತೆ. ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಆ್ಯಂಡ್ ಲೇಬಲ್ ಫ್ಯಾರಿಂಗ್ಸ್, ಟ್ರೇಕಿಯಾ, ಲಂಗ್ಸ್, ಡಯಾಫ್ರಾಮ್ ಆ್ಯಂಡ್ ಆಲ್ವಿಯೋಲಾರ್ ಸ್ಯಾಕ್. ಇಷ್ಟನ್ನು ಕೂಡ ಲೇಬಲ್ ಮಾಡಬೇಕು ಡಯಾಗ್ರಾಮ್ ಬರೆದ್ಬಿಟ್ಟು. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಡ್ರಾ ದ ಡಯಾಗ್ರಾಮ್. ಓಕೆ, ಸೊ ಸಿಂಪಲ್ ಡಯಾಗ್ರಾಮ್ ಬರೆಯೋಣ. ಹೌ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಂದರೆ ಕೇಳಿರೋದು ಇಲ್ಲಿಂದಾನೆ, ಹಾಗಾಗಿ ನೀವು ಇಲ್ಲಿಂದಾನೆ ಶುರು ಮಾಡಿ. ಸರ್ ಅಕಸ್ಮಾತ್ ಲಂಗ್ ಲೇಬಲ್ ಕೇಳಿದರೆ ಲಂಗ್ಸಿಂದನೇ ಶುರು ಮಾಡೋದಾ? ಬಟ್ ಯು ಬೆಟರ್ ಟು ಸ್ಟಾರ್ಟ್ ವಿತ್ ದಿಸ್ ಪೋರ್ಷನ್. ಸೊ ದಿಸ್ ಈಸ್ ಕಾಲ್ಡ್ ಲ್ಯಾರಿಂಗ್ಸ್. ಸೊ ಇಲ್ಲಿ ಲ್ಯಾರಿಂಗ್ಸ್ ಅನ್ನು ಬರೀತಾ ಇದ್ದೀನಿ. ಎಪಿಗ್ಲಾಟಿಸ್ ಆ್ಯಂಡ್ ದ ಲ್ಯಾರಿಂಗ್ಸ್ ಈಸ್ ಹಿಯರ್. ಆ್ಯಂಡ್ ಸೊ ಹಿಯರ್ ಇಟ್ ಕಮ್ಸ್ ಆ್ಯಂಡ್ ದ ಡಿವೈಡ್ಸ್. ಈ ಥರ ಡಿವೈಡ್ ಆಗುತ್ತೆ. ಸೊ ಒನ್ಸ್ ದಟ್ ಡಿವೈಡ್, ಅದು ಡಿವೈಡ್ ಆದಮೇಲೆ ಸೊ ಏನಾಗುತ್ತೆ, ಆಫ್ ಕೋರ್ಸ್ ಹಿಯರ್ ದೇರ್ ಆರ್ 2 ಲಂಗ್ಸ್. ಇಲ್ಲಿ 2 ಲಂಗ್ಸ್ಗಳಿದೆ. ಓಕೆ, 1 and the 2. ಸೊ 2 ಲಂಗ್ಸ್ ಅನ್ನ ಬರೀತೀರಾ. ಓಕೆ, after writing this, you are just making branches with the help of this bronchi. ಈ ಬ್ರಾಂಕೈನ ಹಾಗೆ ಎಕ್ಸ್ಟೆಂಡ್ ಮಾಡಿ ಈ ಥರ. ಓಕೆ, ಯು ಕ್ಯಾನ್ ರೈಟ್ ಹೌ ಎವರ್ ಯು ವಾಂಟ್ ಆ್ಯಕ್ಚುಲಿ, ಬಟ್ ಕ್ಲಿಯರ್ ಆಗಿ ಕಾಣಿಸ್ಬೇಕಷ್ಟೇ. ಅದು ಬ್ರ್ಯಾಂಚ್ ಯಾವ ಥರ ಆಗ್ತಾ ಇದೆ ನೋಡಿ, ಇಲ್ಲಿ ಈ ಥರ ಬ್ರ್ಯಾಂಚ್ ಆಗ್ತಾ ಇರಬೇಕು. ಸೊ ಟೇಕ್ ಟೈಮ್ ಆ್ಯಂಡ್ ರೈಟ್, ಬಿಕಾಸ್ ಯು ನೋ ಒಂದೊಂದು ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದಾಗ ನಮಗೆ ಇಷ್ಟ ಬಂದಂಗೆ ಬರೆಯುವಾಗಿಲ್ಲ ನಾವು. ಯು ಶುಡ್ ರೈಟ್ ಬ್ರ್ಯಾಂಚಸ್ ಪ್ರಾಪರ್ಲಿ. ಓಕೆ, ದಟ್ ಈಸ್ ಇಂಡಿಕೇಟಿಂಗ್, ಏನು ಇಂಡಿಕೇಟ್ ಮಾಡುತ್ತೆ? ಸೊ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಬ್ರಾಂಕೈ, ದೆನ್ ಟರ್ಮಿನಲ್ ಬ್ರಾಂಕ್ಯೂಲ್ಸ್, ದೆನ್ ರೆಸ್ಪಿರೇಟರಿ ಬ್ರಾಂಕ್ಯೂಲ್ಸ್, ಅಲ್ಲಿ ಕೊನೆಯದಾಗಿ ಸಿಗುತ್ತೆ ನಮಗೆ. ಸೊ ಅಟ್ ದ ಎಂಡ್ ಆಫ್ ದಿಸ್ ಯು ಆರ್ ಏಬಲ್ ಟು ಸಿ ಸಮ್ ಬಲೂನ್ ಲೈಕ್ ಸ್ಟ್ರಕ್ಚರ್, ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಆಲ್ವಿಯೋಲೈ. ಆಲ್ವಿಯೋಲೈಗಳಿರುತ್ತೆ. ಆ್ಯಂಡ್ ದೀಸ್ ಲಂಗ್ಸ್ ಆರ್ ಯೂಶಲಿ ಕವರ್ಡ್ ಬೈ a double layered membrane, right? What is the double layered membrane which covers the lungs? So that is pleural membranes. So this is a pleural membrane. Okay, I'm not writing anything here because ಒಂದನ್ನ ಮಾತ್ರ ನಾವು ಸೆಕ್ಷನ್ ತೆಗೆದಿದ್ದೀವಿ ಅಂತ ತಿಳ್ಕೊಳ್ಳೋಣ. Okay, so ending this with the structure like this. The right lung is larger because they have 3 lobes, and this one is smaller because the heart is situated here, and you can see the cardiac notch as well. And here you will see, you know, number of C-shaped cartilaginous tissue present over the trachea and also in the bronchi and terminal bronchioles. Alli tankanu kuda irutte adu. And here you can see the larynx. What is this? This is larynx. They have asked to label. Next they have asked to label, that is trachea. Trachea. Then they have asked what? Yava part kelidare? Lungs, diaphragm and alveolar sac. So you can say this is the lungs or lung, and here you can see the diaphragm. Just below that, idra kela bhagadalli you can write another muscular layer. ಒಂದು muscular layer ನ ಈ ತರ ಬರೆಯಿರಿ. And this muscular layer ಏನಿದೆ, this is called diaphragm. Diaphragm. Okay, so after writing the diaphragm, you can write like this if you have time.
ಓಕೆ, ಇದ್ರೆ ಈ ಥರ ಬರೀರಿ. ನೆಕ್ಸ್ಟು ಇನ್ನೊಂದು ಕೇಳಿರೋದು ಯಾವುದು? alveolar sac, right? You can mention here. These are called alveolar sacs. Okay. So this is all about human respiratory system. ಅಕಸ್ಮಾತ್ ಬೇರೆದೂ ಕೂಡ ಕೇಳ್ಬೋದು ಇವಾಗ ಈ ಪಾರ್ಟ್ಸ್ಗಳನ್ನ ಬಿಟ್ಟು. ದೆನ್ ಯು ಕ್ಯಾನ್ ರೈಟ್ ದಿಸ್ ಇಸ್ bronchi, or you can say bronchus. Left bronchus, right bronchus, and these are commonly called bronchioles. Bronchioles. ಒಂದು ಮಿಸ್ಟೇಕ್ ಮಾಡಿದೆ ನಾನು ಇವಾಗ, ಏನು ಗೊತ್ತಾ? while you are doing it or writing or drawing this diagram, don't label like this. ಈ ಥರ ಅಂದರೆ ಪ್ಯಾರಲಲ್ ಲೇಬಲಿಂಗ್ ಇರಬೇಕು, ಆ್ಯಂಡ್ ಲೈನ್ ಶುಡ್ ಬಿ ಪ್ಯಾರಲಲ್ ಟು ಈಚ್ ಅದರ್. ಹಾಗೆ ನಿಮಗೆ ಮಿಸ್ಟೇಕ್ ಅರ್ಥ ಆಗಲಿ ಅಂತ ಬರೆದುಬಿಟ್ಟಿದ್ದೀನಿ ಇವಾಗ, ಅದು ಹಾಗೆ ಇರಲಿ. ಓಕೆ, ಸೊ ಲೇಬಲ್ ಮಾಡುವಾಗ ಸ್ಕೇಲನ್ನು ಯೂಸ್ ಮಾಡಿ, ಡಯಾಗ್ರಾಮ್ಗಳಿಗೆ ಯಾವುದೇ ಥರ ಸ್ಕೇಲ್ ಯೂಸ್ ಮಾಡಬೇಡಿ ಬಯಾಲಜಿಯಲ್ಲಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಯಾಗ್ರಾಮ್ ಆಫ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಕಂಪ್ಲೀಟ್ ಆಯ್ತಾ ಈ ಕ್ವಶನ್ನು? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಿಯರ್ ಇಟ್ ಈಸ್. ನೇಮ್ ದ ಆರ್ಗನ್ಸ್ ದಟ್ ಫಾರ್ಮ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ ಅಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಅನ್ನು ಫಾರ್ಮ್ ಮಾಡೋ ಆರ್ಗನ್ಸ್ಗಳು ಯಾವ್ಯಾವುದು? ಸೊ ಯು ಕ್ಯಾನ್ ರೈಟ್, ಸೊ ಎ ಪೇರ್ ಆಫ್ ಕಿಡ್ನೀಸ್, ಎ ಪೇರ್ ಆಫ್, ಡೈರೆಕ್ಟ್ ಆಗಿ ನೀವು ಕಿಡ್ನೀಸ್ ಅಂತ ಬರೀಬಹುದು. ಓಕೆ, ಎ ಪೇರ್ ಆಫ್ ಕಿಡ್ನೀಸ್, ಎ ಪೇರ್ ಆಫ್ ಯುರೇಟರ್ಸ್, ಎ ಪೇರ್ ಆಫ್ ಯುರೇಟರ್ಸ್, a urinary bladder, urinary bladder, bladder, and final ಆಗಿ ಏನಿದೆ? a urethra, urethra opening. Okay, so these are the parts, organs present in the human excretory system. ಯಾವ್ಯಾವ್ದಿದೆ ಅಂತ ಆಯಿತು. ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ಇನ್ ಬ್ರೀಫ್ ಹೌ ಯೂರಿನ್ ಈಸ್ ಪ್ರೊಡ್ಯೂಸ್ಡ್ ಇನ್ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿಯಲ್ಲಿ ಯೂರಿನ್ ಯಾವ ಥರ ಫಾರ್ಮ್ ಆಗುತ್ತೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡಿ ಅಂತ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, 3 ಸ್ಟೇಜ್ ಇರುತ್ತೆ: ಗ್ಲಾಮೆರುಲಾರ್ ಫಿಲ್ಟ್ರೇಷನ್, ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಆ್ಯಂಡ್ ಟ್ಯೂಬ್ಯುಲಾರ್ ಸೆಕ್ರೇಷನ್ ಅಂತ. ನಾನು ಇಲ್ಲಿ ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದೀಸ್ ಲೈನ್ಸ್ ಆರ್ ಎಕ್ಸಾಕ್ಟ್ಲಿ ಫ್ರಮ್ ಯುವರ್ NCERT ಟೆಕ್ಸ್ಟ್ ಬುಕ್ಕಿಂದನೇ ಬಂದಿರೋದು. ಸೊ ನೋಡಿ, ಈಗ ಈಚ್ ಕಿಡ್ನಿ ಹ್ಯಾಸ್ ಎ ಲಾರ್ಜ್ ನಂಬರ್ ಆಫ್ ದೀಸ್ ಫಿಲ್ಟ್ರೇಷನ್ ಯೂನಿಟ್ಸ್. ಸೊ ದೀಸ್ ಇನ್ ದ ಸೆನ್ಸ್ ಅಲ್ಲಿದೆ ಅಂತ ಅರ್ಥ, ಆಲ್ರೆಡಿ ಒಂದು ಸೆಂಟೆನ್ಸ್ ಆಗೋಗಿದೆ. ಸೊ ಕಾಲ್ಡ್ ನೆಫ್ರಾನ್ಸ್, ನೆಫ್ರಾನ್ಸ್ ಇದೆ. ಸೊ ಪ್ಯಾಕ್ಡ್ ಕ್ಲೋಸ್ ಟುಗೆದರ್, ಒಟ್ಟಿಗೆ ಇರುತ್ತೆ. ಸಮ್ ಸಬ್ಸ್ಟೆನ್ಸಸ್ ಇನ್ ದ ಇನಿಷಿಯಲ್ ಫಿಲ್ಟ್ರೇಟ್, ಓಕೆ, ಸಚ್ ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಸಾಲ್ಟ್ ಆ್ಯಂಡ್ ಅ ಮೇಜರ್ ಅಮೌಂಟ್ ಆಫ್ ವಾಟರ್ ಆರ್ ಸೆಲೆಕ್ಟಿವ್ಲಿ ರೀಅಬ್ಸಾರ್ಬ್ಡ್. ಸಿ, ಫಸ್ಟ್ ಫಿಲ್ಟ್ರೇಷನ್ ಆಯ್ತಲ್ಲ, ಎಲ್ಲಿ ಆಗೋದದು? ಅದು ಯೂಶಲಿ ಗ್ಲಾಮೆರುಲಸ್ ಅಲ್ಲಿ ಆಗುತ್ತೆ. ಸೊ ದಾಟ್ ಫಸ್ಟ್ ಸ್ಟೇಜ್ ಇಸ್ ಕಾಮನ್ಲಿ ಕಾಲ್ಡ್ ಗ್ಲಾಮೆರುಲಾರ್ ಫಿಲ್ಟ್ರೇಷನ್, ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಬಂದರೆ, ಮೋಸ್ಟ್ ಆಫ್ ದ ಕಾಂಪೋನೆಂಟ್ಸ್ ಲೈಕ್ glucose, amino acids, salt and large amount of electrolytes and water is reabsorbed in the next part, PCT, proximal tube ಅಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ದಟ್ ಪ್ರಾಸೆಸ್ ಈಸ್ ಕಾಮನ್ಲಿ ಕಾಲ್ಡ್ ಏನಂತ ಹೇಳ್ಬೋದು? ಸೆಕೆಂಡ್ ಪೋರ್ಷನ್ಗೆ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್, ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅಂದರೆ ನೋಡಿ, ದ ಅಮೌಂಟ್ ಆಫ್ ವಾಟರ್ reabsorbed ಡಿಪೆಂಡ್ಸ್ ಆನ್ ಹೌ ಮಚ್ ಎಕ್ಸೆಸ್ ವಾಟರ್ ದೇರ್ ಈಸ್ ಇನ್ ದ ಬಾಡಿ. ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಫಸ್ಟ್ PU ಬಂದಾಗ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತೀರಾ. ಸೊ ದಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ GFR, ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ರೇಟ್, ಆ್ಯಂಡ್ ದಟ್ GFR ಡಿಪೆಂಡ್ಸ್ ಆನ್ ಅಮೌಂಟ್ ಆಫ್ ಬಾಡಿ ಫ್ಲೂಯಿಡ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ, ಅಥವಾ ಅಮೌಂಟ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದ ಬಾಡಿ ಫ್ಲೂಯಿಡ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ್ಯಂಡ್ on how much of dissolved wastes so there is to be excreted, ಎಷ್ಟು waste excrete ಆಗಬೇಕು. ಸೊ ಹಾಗಾಗಿ ಅಮೌಂಟ್ ಆಫ್ ಯೂರಿನ್ ಫಾರ್ಮೇಷನ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ವಾಟರ್ ಪ್ರೆಸೆಂಟ್ ಇನ್ ದ ಬಾಡಿ ಫ್ಲೂಯಿಡ್, ದ ಅಮೌಂಟ್ ಆಫ್ ವೇಸ್ಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಆರ್ ಇನ್ ದ ಬಾಡಿ ಫ್ಲೂಯಿಡ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟು, ದ ಯೂರಿನ್ ಫಾರ್ಮಿಂಗ್ ಇನ್ ಈಚ್ ಕಿಡ್ನಿ ಎವೆನ್ಚುಯಲಿ ಎಂಟರ್ಸ್ ದ ಲಾಂಗ್ ಟ್ಯೂಬ್ಯೂಲ್. ಫೈನಲ್ ಆಗಿ ರಿಅಬ್ಸಾರ್ಪ್ಷನ್ ಆದಮೇಲೆ ಸೆಲೆಕ್ಟಿವ್ ಇದಾಗುತ್ತೆ, ಟ್ಯೂಬ್ಯುಲಾರ್ ಸೆಕ್ರೇಷನ್ ಆಗುತ್ತೆ. ಟ್ಯೂಬ್ಯುಲಾರ್ ಅದಿಲ್ಲ ಇಲ್ಲಿ ಪಾಯಿಂಟಲ್ಲಿ, ಟ್ಯೂಬ್ಯುಲಾರ್ ಸೆಕ್ರೇಷನ್ ಆಗುತ್ತೆ. ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಸೊ 3 ಸ್ಟೆಪ್ಗಳು. ಫೈನಲ್ ಆಗಿ ದ ಯೂರಿನ್ ವಿಚ್ ಇಸ್ ಫಾರ್ಮ್ಡ್ ಇನ್ ದ ಕಿಡ್ನೀಸ್ ದಟ್ ಎಂಟರ್ಸ್ ಇನ್ ಟು ದ ಲಾಂಗ್ ಟ್ಯೂಬ್
the ureter, which connects the kidneys with the urinary bladder. Finally, urinary bladder connect ಆಗುತ್ತೆ. Urine is stored in the urinary bladder until the pressure of the expanded bladder leads to the urge to pass it out through the urethra. That process of expelling the urine through the urethra from the urinary bladder is commonly called micturition. So total ಆಗಿ ಯಾವ ತರ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯ್ತು. So this is all about this question. So ಇದು ಆಲ್ಮೋಸ್ಟ್ 4 ಮಾರ್ಕ್ಗೆ ಕೇಳೋ ಕ್ವಶನ್. 2+2 ಅಥವಾ 2+3 ಆ ತರ ಕೇಳ್ತಾರೆ. ನೆಕ್ಸ್ಟ್, existing in enormous number and the tiny structures of both alveoli and nephrons are complementary to their work efficiency. How? ಸಿ, ಈಗ ನೆಫ್ರಾನ್ ಮತ್ತೆ ಲಂಗ್ಸ್ ಅಲ್ಲಿರೋ ಆಲ್ವಿಯೋಲೈ ಎರಡನ್ನೂ ಕೂಡ ನಾವು ಕಂಪೇರ್ ಮಾಡಬೇಕು. ಕಂಪೇರ್ ಯಾವ ಥರ ಅಂತ ಹೇಳಿದ್ರೆ, ಯೂಶಲಿ ಕಾಂಪ್ಲಿಮೆಂಟರಿ ಟು ದೇರ್ ವರ್ಕ್ ಎಫಿಷಿಯೆಂಟ್ಲಿ, ಹೇಗೆ ಯಾವ ಥರ ಅಂತ ಹೇಳಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಎಲಿಮಿನೇಷನ್ ಆಫ್ ವೇಸ್ಟ್, ರೈಟ್? ಸೊ ವಿ ಕ್ಯಾನ್ ರೈಟ್ both alveoli and nephrons are responsible for elimination of wastes. Metabolic wastes ಒಂದು ಕಡೆ, elimination of wastes. ಬಟ್ ಆ ವೇಸ್ಟ್ ಯಾವುದು? ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ನು ಆಲ್ವಿಯೋಲೈ. ಓಕೆ, ಆಲ್ವಿಯೋಲೈ ಏನು ಮಾಡುತ್ತೆ? ಆಲ್ವಿಯೋಲೈ ರಿಮೂವ್ಸ್ ದ ಕಾರ್ಬನ್ ಡೈಆಕ್ಸೈಡ್, ರೈಟ್? ಅಂದರೆ ದಟ್ ಈಸ್ ದ ಸೈಟ್ ಆಫ್ ಗೇಷಿಯಸ್ ಎಕ್ಸ್ಚೇಂಜ್, ಯು ಕ್ಯಾನ್ ಸೇ. ಯಾಕೆ ಅಂದರೆ ಇದನ್ನೇನಂತ ಹೇಳ್ತೀವಿ? ಆಲ್ವಿಯೋಲೈನ ಸೈಟ್ ಆಫ್ ಗೇಷಿಯಸ್ ಎಕ್ಸ್ಚೇಂಜ್. ಅಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೆ. ಸೊ ದೇರ್ ಬೈ ವಿ ಆರ್ ರಿಮೂವಿಂಗ್ ದ ಒನ್ ಆಫ್ ದ ವೇಸ್ಟ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಸೆಕೆಂಡ್ ಒನ್ ಬಂದರೆ ನೆಫ್ರಾನ್ ಏನು ಮಾಡುತ್ತೆ? ನೆಫ್ರಾನ್ಸ್ ಯೂಶುವಲಿ ರಿಮೂವ್ಸ್ ದ ಮೆಟಬಾಲಿಕ್ ವೇಸ್ಟ್ಸ್ ಬ್ರಾಕೆಟ್ ಅಲ್ಲಿ ಬರೆಯೋಣ, ಯೂರಿಯಾ. ಸೊ ಫ್ರಮ್ ದ ಬ್ಲಡ್. ಸೊ ಎರಡೂ ಕೂಡ ಒಂದಕ್ಕೊಂದು ಫಂಕ್ಷನ್ ಅಲ್ಲಿ ಆಲ್ಮೋಸ್ಟ್ ಸಿಮಿಲರ್. ಒಂದು ಕೆಟ್ಟ ಗಾಳಿಯನ್ನ ರಿಮೂವ್ ಮಾಡ್ತಾ ಇದೆ, ಇನ್ನೊಂದು ಕೆಟ್ಟ ಸಬ್ಸ್ಟೆನ್ಸ್ ಅನ್ನ ಏನ್ ಮಾಡ್ತಾ ಇದೆ? ರಿಮೂವ್ ಮಾಡ್ತಾ ಇದೆ. ಯು ಕ್ಯಾನ್ ರೈಟ್ ಲೈಕ್ ದಿಸ್. ಓಕೆ, ಸೊ ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್ ಬಟ್ ಇಂಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, write 2 different ways in which glucose is oxidized to provide energy in human body. ಎರಡು waysಗಳು, the 2 mode of respiration or the oxidation of glucose in our body. Write products formed in each case. ಸಿಂಪಲ್ ಆಗಿ ಅವ್ರು ಕೇಳಿರೋದು ರೈಟ್ ಡಿಫ್ರೆಂಟ್ ವೇಸ್ ಯಾವ್ಯಾವುದು ಅಂತ. ಯಾವ್ಯಾವ್ದು ಇರುತ್ತೆ? ಇವಾಗ ಒಂದು ಏರೋಬಿಕ್ ರೆಸ್ಪಿರೇಷನ್, ಎರಡೂ ಕೂಡ ಏರೋಬಿಕ್. ಇನ್ನೊಂದನ್ನ ಎನೈರೋಬಿಕ್ ಅಂತ ಹೇಳೋ ಆಗಿಲ್ಲ, ಓನ್ಲಿ ದ ಲ್ಯಾಕ್ ಆಫ್ ಆಕ್ಸಿಜನ್ ಇದೆ. ಬಟ್ ವೈಲ್ ಯು ಆರ್ ರೈಟಿಂಗ್ ಇನ್ ಯುವರ್ ಎಕ್ಸಾಮಿನೇಷನ್, ಸೊ ಯು ಮಸ್ಟ್ ರೈಟ್ 2 ಪಾಯಿಂಟರ್ಸ್. ಒಂದು ಏನಂತ ಹೇಳಿದ್ರೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಶುರು ಮಾಡಬೇಕು. ಬಿಕಾಸ್ ಇಲ್ಲೇ ನಾವು ಎಷ್ಟೋ ಬಾರಿ ಏನು ಮಾಡ್ತೀವಿ? ಮಾರ್ಕ್ಸ್ ಅನ್ನ ಕಳ್ಕೊಂಡ್ಬಿಡ್ತೀವಿ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಒಂದು ಪಾಯಿಂಟರ್. ಸೆಕೆಂಡ್ ಒನ್ನು, ಇನ್ ದ ಪ್ರೆಸೆನ್ಸ್ ಆಫ್, ಆರ್ ಯು ಕ್ಯಾನ್ ಸೇ ಎಲ್ಲದು ಲ್ಯಾಕ್ ಆಫ್ ಆಕ್ಸಿಜನ್, ಇನ್ ಲ್ಯಾಕ್ ಆಫ್ ಆಕ್ಸಿಜನ್. ಸೊ ಎರಡೂ ಸಿಚುಯೇಷನ್ಗಳನ್ನು ಕೂಡ ಬರಿಬೇಕು ನೀವು ಇವಾಗ. ಏನದು? ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಯು ಕ್ಯಾನ್ ರೈಟ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಯು ಆರ್ ರೈಟಿಂಗ್ ದಿಸ್ ಒನ್. ಸೊ ದ ಗ್ಲೂಕೋಸ್ ಈಸ್ ಕಂಪ್ಲೀಟ್ಲಿ ಬ್ರೋಕನ್ ಡೌನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ ಇರುತ್ತೆ. ಸೊ ಈ ಕ್ವೆಶನ್ ಬರಿಬೋದಲ್ವಾ? ಸೊ ಗ್ಲೂಕೋಸ್ ಅಂತ ಹೇಳಿದ್ರೆ ಇಲ್ಲಿದೆ, that is a 6 carbon organic molecule C6H12O6, okay, in the presence of oxygen that breaks down in 2. So illide ivaga we are not writing this one. So that is a pyruvate or pyruvic acid, 3 carbon organic molecule. So breakdown aitu, it's a catabolism, but photosynthesis was anabolism. ನೆನಪಿರಲಿ, ಇನ್ನೊಂದು ಡಿಫ್ರೆನ್ಸ್ ಬರಿಬೋದಲ್ಲಿ ನೀವು. ಓಕೆ, ಸೊ ನೆಕ್ಸ್ಟ್ ಏನಾಗ್ತಾ ಇದೆ? ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ವಿ ಆರ್ ರೈಟಿಂಗ್. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಇದೆ. So carbon dioxide plus water
plus energy is released. Energy. So ಇವಾಗ ಡೆಫಿನೇಷನ್ ಬರೀರಿ ಏನಂತ ಹೇಳ್ಬಿಟ್ಟು, in the presence of oxygen ಏನಾಗುತ್ತೆ, the glucose is completely broken down into carbon dioxide and water to release large amount of energy. So the products of the aerobic respiration or the presence of oxygen is carbon dioxide and water and energy. Next, in the lack of oxygen you can write here. So ಇಲ್ಲೇನಾಗುತ್ತೆ, ಕಡಿಮೆ ಆಕ್ಸಿಜನ್ ಇದೆ ಅಷ್ಟೇ, ಬಟ್ ಯು ಕ್ಯಾನ್ ರೈಟ್ ಏನಂತ ಹೇಳ್ಬಿಟ್ಟು C6H12O6 ಇದ್ದು, ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಯು ಕ್ಯಾನ್ ರೈಟ್ ಆಕ್ಸಿಜನ್, ಅಥವಾ ಇಲ್ಲೂ ಕೂಡ ನಾವು ಆಕ್ಸಿಜನ್ ಅಂತ ಬರೀಬಹುದು. ಓಕೆ, ಅಥವಾ ಇಲ್ಲೂ ಬರೀಬಹುದು. ಅದರಲ್ಲಿ ಲ್ಯಾಕ್ ಇದೆ, ಕಡಿಮೆ ಇದೆ, ವಿ ಕ್ಯಾನ್ ಮೆನ್ಷನ್ ಇಟ್ ಆಸ್ ಅ ಲ್ಯಾಕ್ ಆಫ್ ಆಕ್ಸಿಜನ್ ದಟ್ಸ್ ಪ್ರೊಡ್ಯೂಸಿಂಗ್ ವಾಟ್, ಲ್ಯಾಕ್ಟಿಕ್ ಆಸಿಡ್, ಪ್ರೊಡ್ಯೂಸಿಂಗ್ ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ, ದಿಸ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಮಸಲ್ಸ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ವಿಗರಸ್ ಎಕ್ಸಸೈಸ್ ಆದಾಗ. ಸೊ ದೀಸ್ ಆರ್ ದ ಟೂ ವೇಸ್. ದ ಪ್ರಾಡಕ್ಟ್ ಯಾವುದು? ಸೊ ಪ್ರಾಡಕ್ಟ್ ಫಾರ್ಮ್ಡ್ ಡ್ಯೂರಿಂಗ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಈಸ್ ಲ್ಯಾಕ್ಟಿಕ್ ಆಸಿಡ್ ಇನ್ ಮಸಲ್ಸ್, and the product which are produced during the presence of oxygen, completely broken down of glucose, that is called carbon dioxide and water. Okay, so ನೆನ್ಪಿಟ್ಕೊಂಡು ಇನ್ನೊಂದು ಇತ್ತಿಲ್ಲಿ ಇವಾಗ ಯಾವುದು, anaerobic respiration that occurs in most of the anaerobic organisms like a yeast. ಸೊ ಅವುಗಳಲ್ಲಿ ಏನಾಗುತ್ತೆ, ಎಥೆನಾಲ್ ಪ್ರೊಡ್ಯೂಸ್ ಆಗುತ್ತೆ, ಸೊ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಎಥೆನಾಲ್. ಸೊ ನೆಕ್ಸ್ಟ್ ನೋಡೋಣ, ಎಕ್ಸ್ಪ್ಲೈನ್ ದ ವೇಸ್ ಇನ್ ವಿಚ್ ಗ್ಲೂಕೋಸ್ ಇಸ್ ಬ್ರೋಕನ್ ಡೌನ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲೇ ಇದೆ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂತ ಕೇಳಿರೋದು. ಸೊ ಹಾಗಾಗಿ ಇನ್ ದ ಕೇಸ್ ಆಫ್ ಈಸ್ಟ್ ಸೆಲ್ಸ್, ಯು ಕ್ಯಾನ್ ಸೇ ಈಸ್ಟ್ ಸೆಲ್ಸ್, ಸೊ ಏನಾಗುತ್ತೆ, ದ ಗ್ಲೂಕೋಸ್ ಈಸ್ ಬ್ರೋಕನ್ ಡೌನ್, C6H12O6 ಈಸ್ ಬ್ರೋಕನ್ ಡೌನ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಗ್ತಾ ಇರೋದ್ರಿಂದ ವಿ ಆರ್ ನಾಟ್ ರೈಟಿಂಗ್ ಎಥೆನಾಲ್. ಎಥೆನಾಲ್ ಈಸ್ ಪ್ರೊಡ್ಯೂಸ್ಡ್ ಅಲಾಂಗ್ ವಿತ್ carbon dioxide. So very small amount of energy is produced. Small amount of energy. Simple ಆಗಿ ಬರೆದ್ರೆ ಸಾಕು. Okay. So explain ಅಂತ ಕೇಳಿದ್ದಾರೆ. You should write like that. ಏನಂತ ಹೇಳ್ಬಿಟ್ಟು, so in the absence of oxygen, the glucose undergoes incomplete combustion ಅಥವಾ incomplete oxidation ಅಂತ ಹೇಳೋಣ. Incomplete oxidation ಆ ಥರ ಹೇಳೋ ಬದಲು there is no oxidation of glucose in the absence of oxygen. So glucose converted into what? Ethanol. ಅಲ್ಲಿರೋದನ್ನೇ ಇಲ್ಲಿ ಬರಿತಾ ಇದ್ರೆ ಅಷ್ಟೇ, ethanol. Okay, along with the carbon dioxide in the absence ಇದು. So next question ನೋಡೋಣ. Write 3 types of blood vessels. Give one important feature of each. ಆಲ್ರೆಡಿ ಕ್ವಶನ್ ಆಗಿತ್ತು, ಸ್ಟ್ರಕ್ಚರಲ್ ಡಿಫರೆನ್ಸ್ ಬಿಟ್ವೀನ್ ದ ಆರ್ಟರಿ ಅಂಡ್ ವೈನ್ಸ್ ಅಂತ. ಈಗ 3 ಬ್ಲಡ್ ವೆಸಲ್ಸ್ಗಳನ್ನ ಬರೆದು ಒನ್ ಇಂಪಾರ್ಟೆಂಟ್ ಫೀಚರ್ನ ಬರೀಬೇಕು. 1 by 1 ಬರೆದ್ರು ಸಾಕು, ಅಥವಾ ಡಿಫರೆನ್ಸಲ್ಲಿ ನೀವು ಯಾವುದಾದ್ರೂ ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಆರ್ಟರೀಸ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಆ್ಯಂಡ್ ವೇನ್ಸ್ ಕ್ಯಾರಿ ಬ್ಲಡ್ ಫ್ರಮ್ ದ ಬಾಡಿ ಆರ್ಗನ್ಸ್ ಟು ದ ಹಾರ್ಟ್. ಸೊ ಕ್ಯಾಪಿಲರೀಸ್ ಏನು ಮಾಡುತ್ತೆ, ಯೂಶಲಿ ದೇ ಕನೆಕ್ಟ್ ಆರ್ಟರೀಸ್ ಅಂಡ್ ವೇನ್ಸ್. ಯು ಕ್ಯಾನ್ ಸೇ ದೇ ಸಪ್ಲೈ okay, blood to cells and tissues because they are very small. So to the cells and tissue anta helbodu. Next, arteries have thick and elastic walls. Idralli thick agiro elastic walls irutte, idu thin ಆಗಿರುತ್ತೆ ವಾಲ್ಸ್ಗಳು, ಇದು thick ಆಗಿರುತ್ತೆ. ಬಟ್ ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ they have very thin walls. thin wall ಆಗಿರುತ್ತೆ, thin walled. So you can say just 1 cell in thickness. ಅದರ thickness ಒಂದು ಸೆಲ್ಲಿಂದ ಮಾತ್ರ ಆಗಿರುತ್ತೆ, just 1 cell in thickness. There are no valves in arteries. So here there are valves. You can say no valves here. ಇಲ್ಲಿ ಯಾವುದೇ ತರ valvesಗಳು ಇರೋದಿಲ್ಲ. Next, blood flows with the force. Here there is no force, and here also very slow ಇರುತ್ತೆ. ಸೊ ಲೋ ಪ್ರೆಷರ್, ಇಲ್ಲೂ ಕೂಡ ತುಂಬಾನೇ ಲೋ ಪ್ರೆಷರ್ ಇರುತ್ತೆ. ಓಕೆ,
So the pressure in the arteries, the blood pressure in the arteries is more, it is comparatively very less, and here it is very low. Tumane kadime pressure irutte, force irutte. So that is the question and answer. Next question. A student is observing a temporary mount of a leaf peel under a microscope. Draw a neat label diagram of a structure of stomata as seen under the microscope. ಈಗ ನೋಡ್ಬಿಟ್ಟು ಬರಿತಾ ಇಲ್ಲ, ನಾವು ನೋಡ್ತಾ ಇದ್ದೇನೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಡಯಾಗ್ರಾಮ್ನ ಬರೀಬೇಕು. ಸೊ ಜಸ್ಟ್ ವಿ ನೀಡ್ ಟು ಡ್ರಾ ಅ ಸಿಂಪಲ್ ಡಯಾಗ್ರಾಮ್ ಆಫ್ ಗಾರ್ಡ್ ಸೆಲ್ಸ್. ಸೊ ಎರಡು ಗಾರ್ಡ್ ಸೆಲ್ಸ್ಗಳನ್ನ ಬರೀರಿ ಈ ಥರ. ಓಕೆ, ಸೊ ದೀಸ್ ಆರ್ ದ ಗಾರ್ಡ್ ಸೆಲ್ಸ್ ಆ್ಯಂಡ್ ಹಿಯರ್ ಯು ಕ್ಯಾನ್ ರೈಟ್ ಇನ್ನರ್ ಥಿಕ್ ಲೇಯರ್ಸ್ ಈ ಥರ ಬರೆದು ಔಟರ್ ಥಿನ್, just decorating that. And after writing this, ಇದನ್ನ ಬರೆದಾದ ಮೇಲೆ ಸುತ್ತ ಏನು ಮಾಡ್ತೀರಾ ನೀವು, ಯು ಆರ್ ರೈಟಿಂಗ್ ಸಮ್ ಆಫ್ ದ ಸಬ್ಸಿಡರಿ ಸೆಲ್ಸ್. ಸಬ್ಸಿಡರಿ ಸೆಲ್ಸ್ಗಳನ್ನು ಬರೀಬೇಕು. ಈ ಥರ ಸಬ್ಸಿಡರಿ ಸೆಲ್ಸ್ಗಳನ್ನು ಬರೆಯಿರಿ. ಓಕೆ, ಸೊ ನೆಕ್ಸ್ಟ್ ವಿತಿನ್ ದಾಟ್, ಇದರ ಒಳಭಾಗದಲ್ಲಿ ಯು ಆರ್ ರೈಟಿಂಗ್ ಒನ್ nucleus, and along with that you are writing some chloroplasts. ಕೆಲವು ಕ್ಲೋರೋಪ್ಲಾಸ್ಟ್ಗಳನ್ನು ಬರೀತಾ ಇದ್ದೀರಾ. ಓಕೆ, ಸೊ ಈ ಥರ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡ್ತೀರಾ. ಆ್ಯಂಡ್ ಆಫ್ ಕೋರ್ಸ್ ಯು ನೀಡ್ ಟು ಲೇಬಲ್. ಏನು ಬರಿಬೇಕು, ಲೇಬಲ್ ಮಾಡಬೇಕಾದ್ರೆ ಒಂದು ನ್ಯೂಕ್ಲಿಯಸ್ ಅವಶ್ಯಕತೆ ಇಲ್ಲ, ಅಂದರೆ ಬರೆಯೋದು, ಆದರೂ ಕೂಡ ಬರೆದ್ಬಿಡಿ. ಆ್ಯಂಡ್ ಹಿಯರ್ ಈಸ್ ಅ ಕ್ಲೋರೋಪ್ಲಾಸ್ಟ್. And what are these structure? Two cells. These are called guard cells. And what is this? This is stomatal pore or aperture. Subsidiary cells ಅವಶ್ಯಕತೆ ಇಲ್ಲ ಬರೆಯೋದು ಇವಾಗ. ಸೊ ಅಲ್ಲಿಗೆ ಡಯಾಗ್ರಾಮ್ ತುಂಬ ಸಿಂಪಲ್ ಆಗಿದೆ, ಬರೆಯಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹಿಯರ್ ಇಟ್ ಈಸ್, the body temperature of frogs and lizards depends on the temperature in the environment. Justify. See, both frogs and lizards are ಎರಡು ಕೂಡ ಏನಾಗಿರುತ್ತೆ, lizards are reptiles, right? ಎರಡು ಕೂಡ reptiles ಆಗಿರುತ್ತೆ. So actually they are ಏನಾಗಿರುತ್ತೆ reptilesಗಳು, they are poikilotherms or cold-blooded animals ಆಗಿರುತ್ತೆ. ಓಕೆ, ಇದು ಕಂಟಿನ್ಯೂಯೇಷನ್. ಸೊ those are cold-blooded animals. Those cold-blooded animals, they are not able to maintain the constant body temperature. Why? Because the reason is so both have three-chambered heart. ಎರಡರಲ್ಲೂ ಕೂಡ three-chambered heart ಇರೋದ್ರಿಂದ, ಓಕೆ, in the ventricle oxygenated blood and in the ventricle, ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, oxygenated and deoxygenated blood gets mixed up. ಎರಡು ಕೂಡ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಓಕೆ, hence they are not able to maintain, they are not able to maintain constant body temperature. ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಸೊ ದೇರ್ ಬಾಡಿ ಟೆಂಪರೇಚರ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ದ ಸರೌಂಡಿಂಗ್ ಟೆಂಪರೇಚರ್. ಓಕೆ, ಸ್ವಲ್ಪ ಫಾಸ್ಟಾಗಿ ಬರಿತಾ ಇರೋದ್ರಿಂದ ಆಗಿದೆ, ಬಟ್ ಯು ಕ್ಯಾನ್ ಈಸಿಲಿ ರೀಡ್ ದೋಸ್ ವರ್ಡ್ಸ್ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಇದು ಆಕ್ಸಿಜಿನೇಟೆಡ್ ಬ್ಲಡ್. ಓಕೆನಾ? ಸೊ ದಟ್ಸ್ ವೈ ದ ಬಾಡಿ ಟೆಂಪರೇಚರ್ ಆಫ್ frogs and lizards depends on the temperature in the environment. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. Such organisms are commonly called what? They are called poikilotherms, or you can say cold-blooded organisms.
They do not maintain or regulate constant body temperature. Their temperature varies with respect to surrounding temperature. If surrounding temperature increases, their body temperature increases. If the surrounding temperature drops, their body temperature is also drops. Next question. Which are the events that occur during photosynthesis? Photosynthesis ಅಲ್ಲಿ ಯಾವ್ಯಾವ events ಗಳಾಗುತ್ತೆ? See here. So these are the events that occur during photosynthesis. First one, absorption of light energy by the chlorophyll pigment. So chlorophyll pigment is responsible for trapping the sunlight. First step of the photosynthesis process is called absorption of light energy by the pigment called chlorophyll. Next, conversion of light energy into chemical energy. ಆ ಲೈಟ್ ಎನರ್ಜಿ ಇವಾಗ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಫೋಟೋ ಸಿಸ್ಟಮ್ 1 and 2 ಬಗ್ಗೆ ನೀವು ಫಸ್ಟ್ PUC ಅಲ್ಲಿ ತಿಳ್ಕೊಂತೀರಾ. ನೆಕ್ಸ್ಟ್, splitting of water molecule into hydrogen and oxygen. ಅದೇ ಕೆಮಿಕಲ್ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಇವಾಗ ವಾಟರ್ ಏನಾಗುತ್ತೆ, ವಾಟರ್ ಈಸ್ ಸ್ಪ್ಲಿಟ್ ಇನ್ ಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್, ಸ್ಪ್ಲಿಟ್ ಆಗ್ತಾ ಇದೆ. ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಟು ಕಾರ್ಬೋಹೈಡ್ರೇಟ್. ಇವಾಗ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಟೇಕನ್ ಅಪ್ ಬೈ ದ ಪ್ಲಾಂಟ್ ದಟ್ ಕ್ಯಾನ್ ಬಿ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಆಗಿ ರಿಡ್ಯೂಸ್ ಆಗುತ್ತೆ. 3 ಸ್ಟೆಪ್ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರ್ಬೋದು, ಒಂದು ಎಕ್ಸ್ಟ್ರಾ ಇದೆ, ಬರ್ಕೊಳ್ಳಿ ಮತ್ತೆ ಬರೀರಿ. ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಟ್. ಟ್ರಾನ್ಸ್ಪಿರೇಷನ್ನು ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಟ್ಗೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅಥವಾ ಟ್ರಾನ್ಸ್ಲೋಕೇಶನ್ಗೆ ಯಾವ ಥರ ಹೆಲ್ಪ್ ಮಾಡುತ್ತೆ. ಮೆನ್ಷನ್ ದ ಡಿಫ್ರೆಂಟ್ ಸ್ಟ್ರಾಟಜೀಸ್ ಫೌಂಡ್ ಇನ್ ದ ಪ್ಲಾಂಟ್ಸ್ ಡ್ಯೂರಿಂಗ್ ದ ಎಕ್ಸ್ಕ್ರೀಷನ್ ಆಫ್ ವೇಸ್ಟ್ಸ್. ಎಕ್ಸ್ಕ್ರೀಷನ್ ಆಫ್ ವೇಸ್ಟ್ಸ್, ಈಗ ಇದನ್ನ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಈ ಪಾರ್ಟನ್ನು ಎಕ್ಸ್ಕ್ರೀಷನ್ ಆಫ್ ವೇಸ್ಟ್ ಅಂದರೆ ಯಾವುದ್ರ ಮುಖಾಂತರ, ಜಸ್ಟ್ 1 or 2 ಲೈನಲ್ಲಿ ಮಾತ್ರ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಕಮೆಂಟ್ ಮಾಡಿ. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್, ಅಂಡರ್ಲೈನಿಂಗ್ ದಿಸ್ ವರ್ಡ್ ಡ್ಯೂರಿಂಗ್ ಎಕ್ಸ್ಕ್ರೀಷನ್ ಅಂತ ಹೇಳಿದ್ರೆ ಈ ಪ್ರಾಸೆಸ್ ನಡೆಯುವಾಗ ಹೌ ಪ್ಲಾಂಟ್ಸ್ ಆರ್ ಎಕ್ಸ್ಕ್ರೀಟಿಂಗ್ ದ ವೇಸ್ಟ್ಸ್, ಅದು ಲೀಫ್ ಮುಖಾಂತರನಾ, ಒಂದು ವರ್ಡ್ ಹೇಳ್ತಾ ಇದ್ದೀನಿ, ಅಥವಾ ಬೇರೆ ಯಾವ ರೂಪದಲ್ಲಿ ಅದು ಎಕ್ಸ್ಕ್ರೀಟ್ ಮಾಡುತ್ತೆ ಅಂತ ಹೇಳಿ. ಈಗ ನೋಡಿ ಇಲ್ಲಿ ಈ ಪಾಯಿಂಟಿಗೆ ನೋಡೋಣ. ಹೌ ದ ಟ್ರಾನ್ಸ್ಪಿರೇಷನ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಾಲ್ಟ್. ಟ್ರಾನ್ಸ್ಪಿರೇಷನ್ plays an important role in the transportation of salt in plants. Hege, when water evaporates from the stomata, that is called transpiration. Stomata in plant leaves, it carries dissolved salts along with it. So allenagate dissolved salts annu kuda carry ಮಾಡುತ್ತೆ. So this helps in maintaining the balance of salts in the plant's tissue. So plant tissue ಅಂದ್ರೆ ಇನ್ನು ಮುಂದೆ ನೀವು ಎಕ್ಸ್ಟ್ರಾ ಬರೀಬೇಕು ಅಂತ ಹೇಳಿದ್ರೆ, ಸೊ ಡ್ಯೂ ಟು ದ ಟ್ರಾನ್ಸ್ಪಿರೇಷನ್ ದ ಲಾಸ್ ಆಫ್ ವಾಟರ್ ದಟ್ ಕ್ರಿಯೇಟ್ಸ್ ದ ಸಕ್ಷನ್ ಪ್ರೆಷರ್. ಸೊ ಒನ್ಸ್ ದಟ್ ಕ್ರಿಯೇಟ್ಸ್ ದ ಸಕ್ಷನ್ ಪ್ರೆಷರ್ ದ ಸಾಲ್ಟ್ ಇಸ್ ಆಲ್ಸೋ ಮೂವ್ ಅಪ್, ಅದು ಕೂಡ ಏನಾಗುತ್ತೆ, ಮೂವ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಅರ್ಥ. ಸೊ ಇಟ್ ಈಸ್ ಆಲ್ ಅಬೌಟ್ ವಾಟ್ ಈಸ್ ದಟ್ ಬಿ. ಇಲ್ಲಿ ಕೇಳಿರೋದು ಇನ್ನೊಂದು ಪಾಯಿಂಟರ್ ಇದೆ, ಮೆನ್ಷನ್ ದ ಡಿಫ್ರೆಂಟ್ ಸ್ಟ್ರಾಟಜೀಸ್ ಫೌಂಡ್ ಇನ್ ದ ಪ್ಲಾಂಟ್ ಡ್ಯೂರಿಂಗ್ ದ ಎಕ್ಸ್ಕ್ರೀಷನ್ ಆಫ್ ವೇಸ್ಟ್ ಅಂತ ಕಮೆಂಟ್ ಮಾಡಿ ನೋಡೋಣ. ಟೆಕ್ಸ್ಟ್ ಬುಕ್ನ 2 ಲೈನ್ಗಳಲ್ಲಿ ಮಾತ್ರ ಇದೆ, ಅದು ಈಸಿ ಆಗಿದೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಬಕಲ್ ಕ್ಯಾವಿಟಿ ಆ್ಯಂಡ್ ದ ಸ್ಟಮಕ್ ಇನ್ ದ ಡೈಜೆಷನ್ ಆಫ್ ದ ಫುಡ್. ಬಕಲ್ ಕ್ಯಾವಿಟಿ ಏನು ಮಾಡುತ್ತೆ, ಫಸ್ಟ್ ಕ್ವಶನ್ನು. ಸೊ ಬಕಲ್ ಕ್ಯಾವಿಟಿ, ಓಕೆ, ದೇರ್ ಫಂಕ್ಷನ್ ಈಸ್ ಟು ಏನು ಮಾಡ್ಬೋದು, ಬಕಲ್ ಕ್ಯಾವಿಟಿ, ಓಕೆ, have saliva, so produced by the different salivary glands. So buccal cavity have saliva, so which helps in moisten the food, helps to moisten the food anna moist ಮಾಡುತ್ತೆ. Next, inside the buccal cavity ಏನಿದೆ, teeth ಮತ್ತೆ tongue ಇದೆ. So you can write teeth and tongue, okay, helps in mastication, means chewing the food. Mastication andre mechanical digestion, you can say mechanical digestion. Okay, so next point bandre, what is that, stomach ಯಾವ ತರ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಸ್ಟಮಕ್ ಏನು ಮಾಡುತ್ತೆ, ಸ್ಟಮಕ್ ಇಸ್ ದ ಪಾರ್ಟ್ ವೇರ್ ದ ಕೆಮಿಕಲ್ ಡೈಜೆಷನ್ ಸ್ಟಾರ್ಟ್ಸ್. ಇಲ್ಲಿ ಕೆಮಿಕಲ್ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಮಕ್, ಓಕೆ, ಹೆಲ್ಪ್ಸ್ ಇನ್ ದ ಕೆಮಿಕಲ್ ಡೈಜೆಷನ್ ಆಫ್ ಫುಡ್. ಕೆಮಿಕಲ್ ಡೈಜೆಷನ್ ಆಫ್
chemical digestion of food. Food with the help of with the help of with the help of hydrochloric acid, even though it is not directly involved in digestion, but it is providing the medium for the digestion. So pepsin you can say pepsin. ಸೊ ಆ ಥರ ಹೇಳ್ಬೋದು. ಓಕೆ, ಎರಡೂ ಕೂಡ ಡೈಜೆಷನ್ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ. ಮೆನ್ಷನ್ ದ ರೋಲ್ ಆಫ್ ಆರ್ಟರೀಸ್ ಆ್ಯಂಡ್ ಕ್ಯಾಪಿಲರೀಸ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಮಟೀರಿಯಲ್ಸ್ ಇನ್ ಅವರ್ ಬಾಡಿ. ಸೊ ದಿಸ್ ಈಸ್ ರಿಪೀಟೆಡ್ 2 times. ರಿಪೀಟೆಡ್, ಹೌದಾ? ಸೊ ಅಂದರೆ ಯಾವ ಥರ ಅದು ಆಗುತ್ತೆ ಅಂತ, ರೋಲ್ ಆಫ್ ಆರ್ಟರೀಸ್ ಆ್ಯಂಡ್ ಕ್ಯಾಪಿಲರೀಸ್. So arteries are mainly responsible for carrying the oxygenated blood from the heart to different body parts, but capillaries are very small. They are responsible for supplying the blood having the nutrients and oxygen to each and every cells and tissues. So ತುಂಬ ತಿನ್ನಾಗಿರೋದ್ರಿಂದ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಸಪ್ಲೈ ಆಗಬೇಕು. ಈವನ್ ಅವರ್ ಐಬಾಲ್ಸ್ ಯು ಆರ್ ಏಬಲ್ ಟು ಸಿ ಸಮ್ ಸ್ಮಾಲ್ ಕ್ಯಾಪಿಲರೀಸ್. ಸೊ ಅಷ್ಟು ಚಿಕ್ಕದಾಗಿರುತ್ತೆ, ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೂ ಸಪ್ಲೈ ಮಾಡೋದು ಕ್ಯಾಪಿಲರೀಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. Draw a neat diagram of the schematic sectional view of human heart and label the following parts. Again I am telling you, textbook indale kottiro tharane baribeku anta enilla diagram anna. You can write in your own way, but that should be structurally correct. So outer layer bardaadmele next ಸ್ಟ್ರಕ್ಚರ್ ಬರಿತಾ ಇದ್ದೀನಿ. ಅ ವೆರಿ ಸಿಂಪಲ್ ಡಯಾಗ್ರಾಮ್ ಇಟ್ ಈಸ್. ಅಂದರೆ ಸಿಂಪಲ್ ಅಂದ ತಕ್ಷಣ ಕಾಂಪ್ಲೆಕ್ಸ್ ಇದ್ರೂ ಸಿಂಪಲ್ ಅಂತ ಹೇಳ್ತಿದ್ದಾರೆ ಅನ್ಕೋಬೇಡಿ. ಸಿಂಪಲ್ ವೇಲಿ ಬರಿತಾ ಇದ್ದೀನಿ ನೋಡಿ ಅಂತ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ದ ಅಯೋರ್ಟಾ ಇದೆ ಆ್ಯಂಡ್ ಯು ಆರ್ ಏಬಲ್ ಟು ಸಿ ದ ಸ್ಟ್ರಕ್ಚರ್ ಆ್ಯಂಡ್ ಒನ್ ಮೋರ್ ಪಾರ್ಟ್ ಹಿಯರ್, ಸೊ ವಿಚ್ ಯು ಕ್ಯಾನ್ ಮೆನ್ಷನ್ ಆಸ್ ಅ ಸುಪೀರಿಯರ್ ವೆನಾ ಕೇವಾ. So 2 more veins are here which are opening into the left auricle, and here inferior vena cava that opens here. This opens here. So now I can write like this, and one more structure that goes like this. Itara. Ideno anta heltini ivaga. So now I'm just dividing this. Itara divide madidre you are able to see itara hogi join agutte. Or you can say, just a minute, and that goes like this. The structure, and finally illige bandaga you are able to see one more structure which forms like this. Ee tara hogutte. So clear agi observe madidre nimge ella body parts, I mean heart na parts galu complete agide. So adre if you want to write these structures, papillae like structures galna bardu, if you wanna write like this cardia tendine, you can write. ಈಗ ಎಲ್ಲ ಬಾಡಿ ಪಾರ್ಟ್ಸ್ಗಳನ್ನು ಎಸ್ಪೆಷಲಿ ಹಾರ್ಟಲ್ಲಿ ಲೇಬಲ್ ಮಾಡೋಣ. ಒಂದು ಅಯೋರ್ಟಾ ಕೇಳಿದ್ದಾರೆ. ಸೊ ದಿಸ್ ಈಸ್ ಅಯೋರ್ಟಾ. Another one is pulmonary veins. They are fast. Pulmonary veins. ಅಕಸ್ಮಾತ್ ಬೇರೆ ಪಾರ್ಟ್ಸ್ಗಳನ್ನ ಕೇಳಿಬಿಟ್ರು, ಅವಾಗೇನು ಮಾಡೋದು, ಅವಾಗೆಲ್ಲ ಲೇಬಲ್ ಮಾಡೋಣ. ಸೊ ಇಲ್ಲಿ ನೋಡಿ, ದಿಸ್ ಇಸ್ ದ ಲೆಫ್ಟ್ ಪೋರ್ಷನ್. So you can say this is left auricle, left ventricle. This is the right part of the heart, right auricle and right ventricle. And there is a septum, the layer present between them which is separating both parts of the heart, that is called interventricular septum. Direct agi septum anta barita ideni, septum. And this portion, the pointed part of the heart, is commonly called apex. And the valve which is present in between, here in between the left and the left ventricle, auricle and ventricle, this is called bicuspid valve ide. And here is the tricuspid valve. Okay, so and this one is the inferior vena cava, and this is superior vena cava. And this one is the pulmonary artery. Okay, so ee tara label galna maadi diagram bariri, so you will get good marks. So the draw the diagram showing opened stomata. Label the following parts. Diagram already bardide nanu, so again here it is. So that's why I took this one.
ಸೊ ಗಾರ್ಡ್ ಸೆಲ್ಸ್ ಮತ್ತು ಸ್ಟೊಮ್ಯಾಟಲ್ ಪೋರ್ ತುಂಬ ಸಿಂಪಲ್ ಆಗಿ ಕೇಳಿದ್ದಾರೆ. ಸೊ ದಿಸ್ ಆರ್ ಗಾರ್ಡ್ ಸೆಲ್ಸ್. ಅವರು ಕರೆಕ್ಟಾಗಿ ಲೇಬಲ್ ಮಾಡೋಕ್ಕೆ ಕೇಳಿದಾಗ ಕರೆಕ್ಟಾಗಿ ನೋಡಿ ಲೈನ್ ಎಲ್ಲಿಂದ ರೈಸ್ ಆಗಬೇಕು, ಗಾರ್ಡ್ ಸೆಲ್ಸ್ ಅಂತ. ದೀಸ್ ಆರ್ ಕಾಲ್ಡ್ ಗಾರ್ಡ್ ಸೆಲ್ ಆರ್ ಗಾರ್ಡ್ ಸೆಲ್ಸ್. ಎರಡಕ್ಕೂ ಕೂಡ ನೀವು ಆ ಥರ ಲೈನ್ ಹಾಕ್ಬಹುದು. ಓಕೆ, ನೆಕ್ಸ್ಟು ಸ್ಟೊಮ್ಯಾಟಲ್ ಪೋರ್. ದಿಸ್ ಈಸ್ ಸ್ಟೊಮ್ಯಾಟಲ್ ಪೋರ್. ಸ್ಟೊಮ್ಯಾಟಲ್ ಪೋರ್ ಬಗ್ಗೆ ಕೂಡ ಕೇಳ್ಬೋದು. ಓಕೆನಾ? ಸೊ ಸಿಂಪಲ್ ಒನ್. ನೆಕ್ಸ್ಟು ಅಪ್ಲೈಡ್ ಕ್ವಶನ್ ಈ ಥರ ಕೇಳ್ತಾರೆ ನೋಡಿ. ಡಯಾಗ್ರಾಮ್ಸ್ ಗಿವನ್ ಬಿಲೋ represent heart of 3 different animals. Observe it and answer the following question. Among these, which heart is helpful to the animals that require more energy? ಯಾವುದು ಮೋರ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಈಗ ನೋಡಿ, ಇದು ಯೂಶುವಲ್ ಆಗಿ ಇದನ್ನು ನಾವು 2 chambered heart ಅಂತ ಹೇಳ್ತೀವಿ. 2 chambered heart. ಸೊ ದಿಸ್ 2 chambered heart is present in only fishes. ಫಿಶಸ್ಗಳಲ್ಲಿ ಮಾತ್ರ ಇರುತ್ತೆ. And this is 3 chambered heart. 3 chambered heart ಇದೆ. And this is usually present in amphibians and amphibians ಅಲ್ಲಿ ಇರುತ್ತೆ. ಸೊ ಮತ್ತೆ ರೆಪ್ಟೈಲ್ಸ್ ಅಲ್ಲಿ ಇರುತ್ತೆ. ರೆಪ್ಟೈಲ್ಸ್ ಅಲ್ಲಿ. ಆದರೆ ಇಲ್ಲಿದೆಯಲ್ಲ ಮಧ್ಯದಲ್ಲಿ, ದಿಸ್ ಇಸ್ 4 chambered heart. 4 chambered heart ಆಗಿದೆ. and this is present in birds ಅಂದ್ರೆ aves ಮತ್ತೆ mammals ಅಲ್ಲಿ ಕಂಡು ಬರುತ್ತೆ. mammals. so question ಏನಂತ ಹೇಳಿದ್ರೆ, out of these which heart is helpful animals that require more energy? so that is the 4 chambered heart which is present in aves and mammals. why? ಯಾಕೆ ಅಂತ ಕೇಳಿದ್ರೆ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. the heart in aves and mammals so have 4 chambered and well organized, so which is of designed to separate oxygenated and deoxygenated blood. ಎರಡನ್ನೂ ಕೂಡ ಸೆಪರೇಟ್ ಮಾಡುತ್ತೆ. so that can supply oxygen efficiently. ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸ್ ಆಗದೆ ಇರೋದ್ರಿಂದ, so this heart can supply the oxygen efficiently to each and every part of the body. so ಅಂತ ನಾವು ಬರೀಬಹುದು. so the right answer for that one is this one, middle one. ಬರೆಯುವಾಗ ಕರೆಕ್ಟ್ ಆಗಿ ಬರೀರಿ. 4 chambered heart present in aves and mammals is the most efficient to supply the energy, more energy ಅಂತ ಬರೀಬಹುದು. ಕಂಟಿನ್ಯೂ ಮಾಡಿ, because there is no mixing up of oxygenated and deoxygenated blood. it can supply oxygen efficiently ಅಂತ ಬರೀಬೇಕು. next question. how is oxygen rich blood from the lungs supplied to all the cells in the human body? how oxygen ಅಂತ ಕೇಳಿದ್ದಾರೆ. oxygenated rich ಅಥವಾ you can say oxygenated blood from the lungs supplied to all cells ಅಂತ ಕೇಳಿದ್ದಾರೆ. ಲಾಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದೆ ನೋಡಿ, ದ ಸೇಮ್ ಥಿಂಗ್. ಅಂದರೆ ಓಕೆ, ಸೊ ಇಲ್ಲೇನು ಬರೀತಾ ಹೋಗ್ತೀರಾ? ಇನ್ ದ ಲಂಗ್ಸ್, ಇಲ್ಲಿಂದ ಶುರು ಮಾಡಿ. ಇನ್ ಲಂಗ್ಸ್ ಓಕೆ, ಏನಾಗುತ್ತೆ? ಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಆಕ್ಸಿಜನ್, ಯು ಕ್ಯಾನ್ ಸೇ ಬ್ಲಡ್ ಪ್ಯೂರಿಫೈಡ್, blood becomes oxygenated blood. Okay, so next allinda en martira, again you are going to write, so that reaches the heart through the, next enagutte heart ಗೆ ಬರುತ್ತೆ, so through the pulmonary veins. and once the heart pump ಮಾಡಿದಾಗ ಏನಾಗುತ್ತೆ? once the heart pumps, okay, that is called ventricular systole contraction. ಪಂಪ್ ಮಾಡಿದಾಗ ಏನಾಗುತ್ತೆ? automatically, so this oxygenated blood reaches the body parts. so next ಎಲ್ಲ ಬಾಡಿ ಪಾರ್ಟ್ಸ್ ಗಳಿಗೆ ರೀಚ್ ಆಗುತ್ತೆ. so through the aorta ಅಂತ ಬರಿಬೇಕಾಗುತ್ತೆ. okay, so next, how are the products of photosynthesis from the leaves get transported to all other parts of the plant? now we are talking about translocation. how the food gets transported, how the organic substances transported from the leaves to other parts of the body, from the green parts to the non-green parts anta heli. Transport of soluble products of photosynthesis is called translocation. A process of transport of soluble salts, organic soluble salts you can say, so that is commonly called what? Translocation. and it occurs in the part of the vascular tissue known as the phloem. so phloem is a food conducting tissue. It actually transports the food in bidirection,
ಎಲ್ಲ ಅಥವಾ ಮಲ್ಟಿ ಡೈರೆಕ್ಷನ್, ಎಲ್ಲ ಕಡೆಗೂ ಏನಾಗುತ್ತೆ, ಮೇಲೆ ಕೆಳಗಡೆ ಅಥವಾ ಲ್ಯಾಟ್ರಲ್ ಏನು ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. Besides the products of photosynthesis, the phloem transports amino acids and other substances. So, ಒಂದು ಅದು ಏನು ಮಾಡುತ್ತೆ, ಫೋಟೋಸಿಂಥೆಸಿಸ್ ಇಂದ ಪ್ರೊಡ್ಯೂಸ್ ಆಗೋ ಪ್ರಾಡಕ್ಟ್ ಸ್ಟಾರ್ಚ್ ಅಷ್ಟೇ ಅಲ್ಲ, ಅಮೈನೋ ಆಸಿಡ್ ಮತ್ತು ಅದರ್ ಸಬ್ಸ್ಟೆನ್ಸಸ್ಗಳನ್ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. Other substances are especially delivered to the storage organs of roots, fruits and seeds to growing organs. ಅಂದರೆ ಯೂಶಲ್ ಆಗಿ ಅದು ಸ್ಟೋರ್ ಆಗುತ್ತೆ. ಯೂಶಲ್ ಆಗಿ ಸೀಡ್ಸ್ಗಳಾಗಿರ್ಬೋದು, ರೂಟ್ ಇವೆಲ್ಲ ಇರೋದೆ ಮೇನ್ ಆಗಿ ಟು ಸ್ಟೋರ್ ದ ಫುಡ್ ಸಬ್ಸ್ಟೆನ್ಸಸ್ ವಿಚ್ ಇಸ್ ಪ್ರಿಪೇರ್ಡ್. ಇನ್ನೊಂದು ದೇ ಆರ್ ಡಿಫರೆಂಟ್ ಫಂಕ್ಷನ್ಸ್, ವಿ ನೋ ದಟ್ ಸೆಕೆಂಡರಿ ಫಂಕ್ಷನ್ಸ್ಗಳಿರುತ್ತೆ. And the translocation of the food and other substances takes place in the sieve tube with the help of adjacent companion cells, both in upward and downward. That is called bidirection. What are the components or what are the cells present in phloem? Phloem alliರೋ ಸೆಲ್ಸ್ಗಳು ಯಾವ್ಯಾವುದು ಅಂತ ಕೇಳಿದ್ರೆ ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿರ್ತೀರಾ, ಐ ಗೆಸ್, ಅಥವಾ ಮುಂದೆ ಓದ್ತೀರಾ. ಸೊ ಅಲ್ಲೇನಂತ ಹೇಳಿದ್ರೆ ಯೂಶಲ್ ಆಗಿ ದೇರ್ ಆರ್ ಅಬೌಟ್ ಒಂದು ಫ್ಲೋಯಮ್ ಪ್ಯಾರನ್ಕೈಮಾ, ಫ್ಲೋಯಮ್ ಫೈಬರ್ಸ್, ಸಿಯು ಟ್ಯೂಬ್ಸ್ ಅಂಡ್ ಕಂಪ್ಯಾನಿಯನ್ ಸೆಲ್ಸ್, 4 ಥರ ಸೆಲ್ಸ್ಗಳಿರುತ್ತೆ. ಬಟ್ ಮೆನ್ಷನ್ ಮಾಡುವಾಗ ಸಿಯು ಟ್ಯೂಬ್ಸ್ ಅಂಡ್ ಕಂಪ್ಯಾನಿಯನ್ ಸೆಲ್ಸ್ ಮಿಸ್ ಮಾಡಬೇಡಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಕ್ವಶನ್ ದೇ ಆರ್ ಫಾಸ್ಟ್ ಕೇಳಿದ್ದಾರೆ. ಓಕೆ, ಎಸ್, this is all about the chapter life processes. I guess I have taken most of the questions from all the topics. For example, digestion, very first topic, nutrition. ನ್ಯೂಟ್ರಿಷನ್ ಅಲ್ಲಿ ತುಂಬ ಕಡಿಮೆ ಕೇಳ್ತಾರೆ, ಅದರಲ್ಲಿ ಹೋಲೋಜೋಯಿಕ್ ನ್ಯೂಟ್ರಿಷನ್ ಬಗ್ಗೆ ಕೇಳ್ತಾರೆ ಅಷ್ಟೇ. ಅದರಲ್ಲೇ ಫೋಟೋಸಿಂಥಸಿಸ್ ಬರುತ್ತೆ. ಫೋಟೋಸಿಂಥಸಿಸ್ ವಿ ಹ್ಯಾವ್ ಡಿಸ್ಕಸ್ಡ್. ಅನಿಮಲ್ ಅಲ್ಲಿ ಅಂದರೆ ಹ್ಯೂಮನ್ ಬೀಯಿಂಗ್ ಅಲ್ಲಿ ಡೈಜೆಷನ್ ಯಾವ ಥರ ಆಗುತ್ತೆ ಅಂತ ತಿಳ್ಕೊಂಡು ಆ ಟಾಪಿಕಲ್ಲಿ ಕ್ವಶನ್ಸ್ಗಳಿತ್ತು. ಅದೇ ರೀತಿಯಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್, ಹಾರ್ಟ್ ಬಗ್ಗೆ, ಬ್ಲಡ್ ವೆಸಲ್ಸ್ಗಳ ಬಗ್ಗೆ ಕ್ವಶನ್ ಇತ್ತು. ಎಕ್ಸ್ಕ್ರೀಷನ್ ಬಂದರೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಬಗ್ಗೆ ಕ್ವಶನ್ಸ್ಗಳಿತ್ತು. ಆ್ಯಂಡ್ ಆಲ್ಸೋ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಕ್ವಶನ್ ಇತ್ತು. ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಅದ್ರ ಮೇಲೂ ಕೂಡ ಕ್ವಶನ್ ಇತ್ತು. ನಾನು ನಿಮಗೆ ಹೇಳಿದ್ದೀನಿ ವಾಟ್ ಆರ್ ದ ಪಾಯಿಂಟ್ಸ್ ಅಥವಾ ವೇಸ್ಟ್ ದೇ ಆರ್ ಪ್ರೊಡ್ಯೂಸಿಂಗ್ ಇನ್ ದ ಫಾರ್ಮ್ ಅಂತ ಹೇಳಿ ಕಮೆಂಟ್ ಮಾಡಿ ಅದಕ್ಕೆ. ಓಕೆ, ಸೊ ಯಾವ ರೂಪದಲ್ಲಿ ಪ್ಲಾಂಟ್ಸ್ಗಳು ಎಕ್ಸ್ಕ್ರಿಟರಿ ವೇಸ್ಟನ್ನು ಹೊರ ಹಾಕುತ್ತೆ ಅಂತ ಹೇಳಿ. ರೆಸ್ಟ್ ಆಫ್ ದಟ್ ಇನ್ ದ ಪ್ಲಾಂಟ್ಸ್ ಟ್ರಾನ್ಸ್ಪಿರೇಷನ್ ಅಂಡ್ ಟ್ರಾನ್ಸ್ಲೊಕೇಶನ್ ವಿ ಹ್ಯಾವ್ ಟಚ್ಡ್ ದೋಸ್ ಟಾಪಿಕ್ ಆಸ್ ವೆಲ್. ಸೊ ಅದರ ಅರ್ಥ ವಿ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಟಾಪಿಕ್, ಆಲ್ಮೋಸ್ಟ್ ಆಲ್ ಟಾಪಿಕ್ಸ್, ಆ್ಯಂಡ್ ಬೈ ಫ್ರೇಮಿಂಗ್ ದ ಕ್ವಶನ್. ಇದು ಕ್ವಶನ್ಗಳನ್ನು ಕೇಳಿದರೆ ಮುಂದೆ ಕೇಳ್ತಾರೆ. ಸೊ ಟಾಪಿಕ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ಐ ಆಮ್ ಕಮಿಂಗ್ ಅಪ್ ವಿತ್ ಒನ್ ಮೋರ್ ಚಾಪ್ಟರ್, ಇನ್ನೊಂದು ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್, ಬಾಯ್ ಬಾಯ್.